ಇದರ ಸ್ಟ್ರಕ್ಚರ್ ಬಂದು ಅಬ್ಜೆಕ್ಟಿವ್ಸ್, ಇಂಟ್ರಡಕ್ಷನ್, meaning and importance of promotion, need of promotion in civil services, type of promotion, principles of promotion, methods of testing merit for promotion, essentials of a good promotion policy, promotion system in India, ಮತ್ತೆ ಕೊನೆಯದಾಗಿ ಸಮರಿ. ಕನ್ನಡಕ್ಕೆ ತರ್ಜುಮೆ ಮಾಡಿದಾಗ ಬ್ಲಾಕ್ 3 ಘಟಕ 10 ಉದ್ಯೋಗದಲ್ಲಿ ಬಡ್ತಿ. ಇದರ ರಚನೆ ಈ ಕೆಳಕಂಡಂತೆ ಇವೆ. ಉದ್ದೇಶಗಳು, ಪರಿಚಯ, ಬಡ್ತಿಯ ಅರ್ಥ ಮತ್ತು ಪ್ರಾಮುಖ್ಯತೆ, ನಾಗರಿಕ ಸೇವೆಗಳಲ್ಲಿ ಬಡ್ತಿ ಅಗತ್ಯ, ಬಡ್ತಿಯ ವಿಧಗಳು, ಬಡ್ತಿಯ ತತ್ವಗಳು, ಬಡ್ತಿಗೆ ಅರ್ಹತೆಯನ್ನು ಪರೀಕ್ಷಿಸುವ ವಿಧಾನಗಳು, ಉತ್ತಮ ಬಡ್ತಿ ನೀತಿಯ ಅಗತ್ಯತೆಗಳು, ಭಾರತದಲ್ಲಿ ಬಡ್ತಿ ವ್ಯವಸ್ಥೆ ಹಾಗೂ ಕೊನೆಯಲ್ಲಿ ಸಾರಾಂಶ. ಉದ್ದೇಶಗಳು. ನಾವು ಇಂದು ಈ ಕೆಳಗಿನವುಗಳನ್ನು ಕಲಿಯುತ್ತಿದ್ದೇವೆ. ಸಿಬ್ಬಂದಿ ಆಡಳಿತದಲ್ಲಿ ಬಡ್ತಿಗೆ ಅರ್ಥ, ಪ್ರಾಮುಖ್ಯತೆ ಮತ್ತು ಅಗತ್ಯತೆ, ಅರ್ಹತೆಯ ತತ್ವ, ಹಿರಿತನದ ತತ್ವ ಮತ್ತು ಹಿರಿತನ ಕಮ್ ಮೆರಿಟ್ ತತ್ವಗಳಂತಹ ಬಡ್ತಿಯ ವಿಧಗಳು, ವಿಧಾನಗಳು ಮತ್ತು ತತ್ವಗಳು, ಧ್ವನಿ ಬಡ್ತಿ ನೀತಿಯ ಅಗತ್ಯ ಅಂಶಗಳು ಮತ್ತು ಹಿಂದೆ ಮತ್ತು ಪ್ರಸ್ತುತ ಭಾರತದಲ್ಲಿ ಅನುಸರಿಸುತ್ತಿರುವ ಬಡ್ತಿ ವ್ಯವಸ್ಥೆ ಬಗ್ಗೆ ನಾವು ತಿಳಿಯಲಿದ್ದೇವೆ. ಇಂಟ್ರೊಡಕ್ಷನ್ ಅಂದರೆ ಪರಿಚಯ. ಸರ್ಕಾರಿ ಸೇವೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಹೊರಗಿನಿಂದ ನೇಮಕಾತಿ ಮಾಡುವ ಮೂಲಕ ನೇರವಾಗಿ ಭರ್ತಿ ಮಾಡಬಹುದು ಮತ್ತು ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗಳಿಗೆ ಪರೋಕ್ಷವಾಗಿ ಬಡ್ತಿ ನೀಡುವ ಮೂಲಕ ಭರ್ತಿ ಕೂಡ ಮಾಡಬಹುದು. ಈ ಪರೋಕ್ಷ ವಿಧಾನವನ್ನು ಬಡ್ತಿ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಎಲ್ಲ ದೇಶಗಳಲ್ಲಿ ನೇರ ಮತ್ತು ಪರೋಕ್ಷ ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಭಾರತದಲ್ಲಿಯೂ ಬಡ್ತಿ ವೃತ್ತಿ ಸೇವೆಯ ಅವಿಭಾಜ್ಯ ಅಂಗವೆಂದು ಪರಿಗಣಿಸಲಾಗಿದೆ. ಬಡ್ತಿ ನೀಡುವುದರಲ್ಲಿ ಅನುಸರಿಸುವ 2 ಪ್ರಮುಖ ತತ್ವಗಳೆಂದರೆ ಅರ್ಹತೆಯ ತತ್ವ ಮತ್ತು ಹಿರಿತನದ ತತ್ವ. ಇವೆರಡು ಕೆಲವು ಧನಾತ್ಮಕ ಹಾಗೂ ಋಣಾತ್ಮಕ ಅಂಶಗಳನ್ನು ಹೊಂದಿವೆ. ಮೆರಿಟ್ ತತ್ವವನ್ನು ಹಿರಿತನದೊಂದಿಗೆ ಸಂಯೋಜಿಸುವುದು ಮತ್ತು ಮೆರಿಟ್ ಕಮ್ ಜ್ಯೇಷ್ಠತೆಯ ಆಧಾರದ ಮೇಲೆ ಬಡ್ತಿ ನೀಡುವುದು ಉತ್ತಮ ಮಾರ್ಗವಾಗಿದೆ. ಭಾರತದಲ್ಲಿ ಸರ್ಕಾರಿ ನೌಕರರಿಗೆ ಬಡ್ತಿಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ದಿನಗಳಿಂದ ನೀಡಲಾಯಿತು. ಆರಂಭದಲ್ಲಿ ಹಿರಿತನವನ್ನು ಹೆಚ್ಚು ಮುಖ್ಯವೆಂದು ಪರಿಗಣಿಸಲಾಗಿತ್ತು, ಆದರೆ ನಂತರ ಮೆರಿಟ್ ಪದ್ಧತಿಯನ್ನು ಸಹ ಸ್ವೀಕರಿಸಲಾಯಿತು. ಇಂದು ಕೂಡ ಹಿರಿತನ ಕಮ್ ಮೆರಿಟ್ ತತ್ವ ದೇಶದಲ್ಲಿ ಅನುಸರಿಸಲಾಗುತ್ತಿದೆ. ಈ ಘಟಕದಲ್ಲಿ ನಾವು ಬಡ್ತಿಯ ಅರ್ಥ, ಪ್ರಾಮುಖ್ಯತೆ ಮತ್ತು ಅಗತ್ಯವನ್ನು ಚರ್ಚಿಸುತ್ತೇವೆ. ಬಡ್ತಿಯ ವಿವಿಧ ಪ್ರಕಾರಗಳು, ವಿಧಾನಗಳು ಮತ್ತು ತತ್ವಗಳನ್ನು ವಿವರಿಸಲಾಗುವುದು. 2ನೇ ಬಡ್ತಿ ನೀತಿಯ ಅಗತ್ಯ ಅಂಶಗಳನ್ನು ವಿವರವಾಗಿ ಚರ್ಚಿಸಲಾಗುವುದು. ಕೊನೆಯ ವಿಭಾಗದಲ್ಲಿ ಭಾರತದಲ್ಲಿ ಅನುಸರಿಸುತ್ತಿರುವ ಬಡ್ತಿ ವ್ಯವಸ್ಥೆಯನ್ನು ಹೈಲೈಟ್ ಮಾಡಲಾಗುತ್ತದೆ. ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಪ್ರಮೋಷನ್. ಬಡ್ತಿಯ ಅರ್ಥ ಮತ್ತು ಪ್ರಾಮುಖ್ಯತೆ. ಬಡ್ತಿಯ ಅರ್ಥವನ್ನು 2 ಕೋನಗಳಿಂದ ತಿಳಿಯಬಹುದು. ಸರ್ಕಾರಕ್ಕೆ ಬಡ್ತಿ ಪರೋಕ್ಷ ನೇಮಕಾತಿಯ ವ್ಯವಸ್ಥೆಯಾಗಿದೆ. ಸರ್ಕಾರಕ್ಕೆ ಬಡ್ತಿಯ ಪರೋಕ್ಷ ನೇಮಕಾತಿಯ ವ್ಯವಸ್ಥೆ ಅಂದರೆ ಈಗಾಗಲೇ ಸೇವೆಯಲ್ಲಿರುವವರಿಂದ ಸರ್ಕಾರಿ ನೌಕರನಿಗೆ ಬಡ್ತಿಯು ಕಡಿಮೆ ಹುದ್ದೆ, ವರ್ಗ ಅಥವಾ ಸೇವೆಯಿಂದ ಉನ್ನತ ಹುದ್ದೆ, ವರ್ಗ ಅಥವಾ ಸೇವೆಗೆ ಉನ್ನತ ಕರ್ತವ್ಯಗಳು, ಜವಾಬ್ದಾರಿಗಳು ಮತ್ತು ಅಧಿಕಾರವನ್ನು ಒಳಗೊಂಡಿರುವ ಪ್ರಗತಿಯಾಗಿದೆ. ಇದು ಸ್ಥಾನಮಾನದಲ್ಲಿ ಉನ್ನತಿ ಮತ್ತು ಉದ್ಯೋಗಿಗೆ ಸಂಬಳದಲ್ಲಿ ಹೆಚ್ಚಳ ಎಂದರ್ಥ. ಕೇವಲ ಸಂಬಳ ಹೆಚ್ಚಳ ಬಡ್ತಿಯಲ್ಲ, ಶ್ರೇಣಿ, ಸ್ಥಾನಮಾನ, ಕರ್ತವ್ಯಗಳು, ಅಧಿಕಾರಿ ಜವಾಬ್ದಾರಿಗಳು ಮತ್ತು ಸಂಬಳದ ಹೆಚ್ಚಳವನ್ನು ನಾಗರಿಕ ಸೇವೆಯಲ್ಲಿ ಬಡ್ತಿ ಎಂದು ಕರೆಯಲಾಗುತ್ತದೆ. ಬಡ್ತಿಯ ನೌಕರನ ಶ್ರೇಣಿ, ಸ್ಥಾನಮಾನ, ಹುದ್ದೆ ಮತ್ತು ಸಂಬಳವನ್ನು ಬದಲಾಯಿಸುತ್ತದೆ. ಜೂನಿಯರ್ ಅಸಿಸ್ಟೆಂಟ್, ಹಿರಿಯ ಸಹಾಯಕ, ಉಪ ಕಾರ್ಯದರ್ಶಿ, ಕಾರ್ಯದರ್ಶಿ ಆದಾಗ ಅದನ್ನು ಬಡ್ತಿ ಎಂದು ಕರೆಯಲಾಗುತ್ತದೆ. ಬಡ್ತಿ ಎಂದರೆ ಗ್ರೇಡ್ನಲ್ಲಿ ಬದಲಾವಣೆಯಾಗಬಹುದು. ಅಂದರೆ ಅದೇ ಉದ್ಯೋಗದಲ್ಲಿ ಕಡಿಮೆ ದರ್ಜೆಯಿಂದ ಉನ್ನತ ದರ್ಜೆಗೆ ಬಡ್ತಿ, ಕೆಳಗುಂಪಿನಿಂದ ಉನ್ನತ ಗುಂಪಿಗೆ ಅಂದರೆ ಬಿ ಗುಂಪಿನಿಂದ ಎ ಗುಂಪಿಗೆ ಬಡ್ತಿ ಆಗಬಹುದು. ಒಂದು ಸೇವೆಯಿಂದ ಮತ್ತೊಂದು ಉನ್ನತ ಸೇವೆಗೆ ಅಂದರೆ ರಾಜ್ಯ ಸೇವೆಗಳಿಂದ ಅಖಿಲ ಭಾರತ ಸೇವೆಗಳಿಗೆ ಬಡ್ತಿ ನೀಡಬಹುದು. ಹೀಗಾಗಿ ಬಡ್ತಿಯ ಕೆಳವರ್ಗದಿಂದ ಉನ್ನತ ವರ್ಗಕ್ಕೆ ಮತ್ತು ಕಡಿಮೆ ಸೇವೆಯು ಉನ್ನತ ಸೇವೆಗೆ ಇರಬಹುದು. ಒಂದು ಹುದ್ದೆಯಿಂದ ಇನ್ನೊಂದು ಹುದ್ದೆಗೆ ವರ್ಗಾವಣೆ ಮಾಡುವುದು ಬಡ್ತಿಯಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕು. ಅದೇ ರೀತಿ ವಾರ್ಷಿಕ ಇನ್ಕ್ರಿಮೆಂಟ್ ಅಂದರೆ ಅದೇ ವೇತನ ಶ್ರೇಣಿಯಲ್ಲಿ ವಾರ್ಷಿಕ ಹೆಚ್ಚಳ ಕೂಡ ಬಡ್ತಿಯಲ್ಲ. ಇಲ್ಲಿ ಬಡ್ತಿ ಎಂದರೆ ಸ್ಥಾನಮಾನದ ಬದಲಾವಣೆ ಮತ್ತು ವೇತನ ಶ್ರೇಣಿ.
ಸರ್ಕಾರಿ ನೌಕರನಿಗೆ ಬಡ್ತಿಯು ಅವರ ನಿಷ್ಠಾವಂತ ಮತ್ತು ಕಠಿಣ ಪರಿಶ್ರಮಕ್ಕೆ ಫಲವಾಗಿದೆ. ಉದ್ಯೋಗಿಗೆ ಬಡ್ತಿಯ ಅವಕಾಶಗಳಿಲ್ಲದಿದ್ದರೆ ಅವನು ಕಷ್ಟಪಟ್ಟು ಕೆಲಸ ಮಾಡುವುದಿಲ್ಲ. ಅವರು ಹೊರಗೆ ಉತ್ತಮ ಉದ್ಯೋಗವನ್ನು ಹುಡುಕುತ್ತಾರೆ ಮತ್ತು ಅವರು ಉದ್ಯೋಗದಲ್ಲಿರುವ ಸ್ಥಳವನ್ನು ಸಾಧ್ಯವಾದಷ್ಟು ಬೇಗ ಬಿಡುತ್ತಾರೆ. ಅನೇಕ ಉದ್ಯೋಗಿಗಳಿಗೆ ಸರ್ಕಾರಿ ಸೇವೆಯು ಅಜೀವ ಸೇವೆಯಾಗಿದೆ. ಅವರು ಪ್ರವೇಶಿಸುತ್ತಾರೆ, ಅವರು ಚಿಕ್ಕವರಾಗಿದ್ದಾಗ ಮತ್ತು ನಿವೃತ್ತಿಯವರೆಗೂ ಈ ಸೇವೆಯನ್ನು ಮುಂದುವರಿಸುತ್ತಾರೆ. ಬಡ್ತಿಗಾಗಿ ನಿಬಂಧನೆಗಳನ್ನು ಮಾಡುವ ಮೂಲಕ ಅವರನ್ನು ಸೇವೆಗಳಲ್ಲಿ ಉಳಿಸಿಕೊಳ್ಳಲಾಗುತ್ತದೆ. ಬಡ್ತಿ ಇಲ್ಲದೆ ನಾಗರಿಕ ಸೇವೆಯನ್ನು ವೃತ್ತಿ ಸೇವೆ ಎಂದು ಕರೆಯಲಾಗುವುದಿಲ್ಲ. ಬಡ್ತಿ ಇಲ್ಲದೆ ನಾವು ಅತ್ಯುತ್ತಮ ಪ್ರತಿಭೆಗಳನ್ನು ಸರ್ಕಾರಿ ಸೇವೆಗೆ ಸೇರಿಸಲು ಸಾಧ್ಯವಿಲ್ಲ. ನಾವು ಅತ್ಯಂತ ಪ್ರತಿಭಾವಂತವರನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಸೇವೆಯಲ್ಲಿ ಸಂಭಾವ್ಯ ವ್ಯಕ್ತಿಗಳು ಮತ್ತು ನಾವು ಸೇವೆಗಾಗಿ ಮತ್ತು ರಾಷ್ಟ್ರಕ್ಕಾಗಿ ಅವರಿಂದ ಉತ್ತಮವಾದದ್ದನ್ನು ಪಡೆಯಲು ಸಾಧ್ಯವಿಲ್ಲ. ಬಡ್ತಿ ಇಲ್ಲದೆ ನಾವು ದೇಶದಲ್ಲಿ ದಕ್ಷ, ಸಮರ್ಥ ಮತ್ತು ಸಂತೃಪ್ತ ನಾಗರಿಕ ಸೇವಕರನ್ನು ಹೊಂದಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಗಿದೆ. ನೀಡ್ ಆಫ್ ಪ್ರಮೋಷನ್ ಇನ್ ಸಿವಿಲ್ ಸರ್ವಿಸಸ್. ನಾಗರಿಕ ಸೇವೆಗಳಲ್ಲಿ ಬಡ್ತಿಯ ಅವಶ್ಯಕತೆ. ನಾಗರಿಕ ಸೇವೆಯು ವೃತ್ತಿ ಸೇವೆಯಾಗಿದೆ. ನಾಗರಿಕ ಸೇವೆಗೆ ಸೇರಿದ ವ್ಯಕ್ತಿ ತನ್ನ ಜೀವಿತಾವಧಿಯನ್ನು ಅದರಲ್ಲಿಯೇ ಕಳೆಯುತ್ತಾನೆ. ಅವರು ಪ್ರಗತಿಯನ್ನು ಸಾಧಿಸುತ್ತಾರೆ ಮತ್ತು ಸಮಾಜದಲ್ಲಿ ಸಮಯದ ಅಂಗೀಕಾರದೊಂದಿಗೆ ಸೇವೆಯಲ್ಲಿ ಮುನ್ನಡೆಯುತ್ತಾರೆ. ಯುವಕನಾಗಿ ನೇಮಕಗೊಂಡಾಗಿನಿಂದ ವೃದ್ಧನಾಗಿ ನಿವೃತ್ತಿಯಾಗುವವರೆಗೂ ಬಡ್ತಿಯ ಅವಕಾಶಗಳೇ ಅವರನ್ನು ಸೇವೆಯಲ್ಲಿ ಇರಿಸುತ್ತವೆ. ಬಡ್ತಿಯ ವೃತ್ತಿ ಸೇವೆಯ ಅವಿಭಾಜ್ಯ ಅಂಗವಾಗಿದೆ. ಬಡ್ತಿಯ ಸರಿಯಾದ ಯೋಜನೆಯು ನಾಗರಿಕ ಸೇವೆಯನ್ನು ಆಕರ್ಷಕ ವೃತ್ತಿಯನ್ನಾಗಿ ಮಾಡಬಹುದು ಮತ್ತು ಅದರಲ್ಲಿ ಸೇರಲು ಉತ್ತಮ ಪ್ರತಿಗಳನ್ನು ಆಕರ್ಷಿಸುತ್ತದೆ. ಬಡ್ತಿಗಳು ಉದ್ಯೋಗಿಗಳಿಗೆ ಪ್ರತಿಫಲವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಬಡ್ತಿಯ ಅವಕಾಶವು ಕಠಿಣ ಪರಿಶ್ರಮ, ದಕ್ಷತೆ ಮತ್ತು ನಿಷ್ಠಾವಂತ ಸೇವೆಗೆ ಸಂಭವನೀಯ ಪ್ರತಿಫಲವಾಗಿದೆ. ಸರ್ಕಾರಿ ನೌಕರರು ಸಂಭವನೀಯ ಬಡ್ತಿ ಪಡೆಯಲು ಶ್ರಮಿಸುವರು. ಅಂದರೆ ಬಡ್ತಿಯ ಅವಕಾಶಗಳು ನಾಗರಿಕ ಸೇವೆಗಳಲ್ಲಿ ಉದ್ಯೋಗಿಗಳ ದಕ್ಷತೆ ಮತ್ತು ತೃಪ್ತಿಯನ್ನು ಹೆಚ್ಚಿಸುತ್ತವೆ. ಉತ್ತಮ ವ್ಯಕ್ತಿಗಳ ನೇಮಕಾತಿಯು ಸಿಬ್ಬಂದಿ ಆಡಳಿತದಲ್ಲಿ ಮೊದಲ ಮತ್ತು ಅಗ್ರಗಣ್ಯ ಹಂತವಾಗಿದೆ. ಆದರೆ ಪ್ರತಿಭಾವಂತರನ್ನು ಸೇವೆಗಳಲ್ಲಿ ಉಳಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಬಡ್ತಿಯ ಸಾಧನದಿಂದ ನಾಗರಿಕ ಸೇವೆಗಳಲ್ಲಿ ಉತ್ತಮ, ಪ್ರತಿಭಾವಂತ ಮತ್ತು ದಕ್ಷ ವ್ಯಕ್ತಿಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಿದೆ. ಮನುಷ್ಯ ಬೆಳೆಯುತ್ತಿರುವ ಜೀವಿ. ಪ್ರತಿಯೊಬ್ಬರು ಜೀವನದಲ್ಲಿ ಪ್ರಗತಿ ಮತ್ತು ಪ್ರಗತಿಯನ್ನು ಸಾಧಿಸಲು ಬಯಸುತ್ತಾರೆ ಮತ್ತು ಇತರರಿಂದ ಮುನ್ನಡೆಯನ್ನು ಬಯಸುತ್ತಾರೆ. ಪ್ರಗತಿ ಮತ್ತು ಮುನ್ನಡೆಯ ಈ ಮೂಲಭೂತ ಮಾನವ ಪ್ರಚೋದನೆಗಳನ್ನು ಅವನು ಕೆಲಸ ಮಾಡುತ್ತಿರುವ ಸಂಸ್ಥೆಯು ತೃಪ್ತಿಪಡಿಸಬೇಕು. ಇಲ್ಲದಿದ್ದರೆ ಅವನು ತನ್ನ ಕೆಲಸದಿಂದ ತೃಪ್ತನಾಗುವುದಿಲ್ಲ ಮತ್ತು ತನ್ನ ಕೆಲಸವನ್ನು ಬದಲಾಯಿಸಲು ಬಯಸುತ್ತಾನೆ. ಇದರಿಂದ ನಾಗರಿಕ ಸೇವೆಗಳಿಗೆ ತೊಂದರೆಯಾಗಬಹುದು. ಗುರುತಿಸುವಿಕೆ ಮತ್ತು ಪ್ರಗತಿಯ ಈ ಎರಡು ಮೂಲಭೂತ ಮಾನವ ಪ್ರಚೋದನೆಗಳನ್ನು ಪ್ರಚಾರ ಸಾಧನದಿಂದ ತೃಪ್ತಿಪಡಿಸಬಹುದು. ಉತ್ತಮ ಪ್ರಚಾರ ವ್ಯವಸ್ಥೆಯು ಉದ್ಯೋಗಿಗಳಲ್ಲಿ ಸೇರಿರುವ ಭಾವನೆಯನ್ನು ಬೆಳೆಸುತ್ತದೆ. ಇದು ಸಂಸ್ಥೆಯ ನೀತಿಗಳು ಮತ್ತು ಕಾರ್ಯಕ್ರಮಗಳಲ್ಲಿ ನಿರಂತರತೆಯನ್ನು ಕಾಪಾಡಿಕೊಳ್ಳಲು ಸಹ ಕೊಡುಗೆ ನೀಡುತ್ತದೆ. ಬಡ್ತಿ ವ್ಯವಸ್ಥೆಯ ನಾಗರಿಕ ಸೇವೆಯಲ್ಲಿ ಉತ್ತಮ ಸಂಪ್ರದಾಯಗಳು ಮತ್ತು ಸರ್ಕಾರಿ ಸೇವೆಯಲ್ಲಿ ಉನ್ನತ ಮಟ್ಟಕ್ಕೆ ಬಡ್ತಿ ಹೊಂದಲು ಸಾಕಷ್ಟು ಅವಕಾಶಗಳಿದ್ದರೆ ನಂತರ ಕೆಳಹಂತದ ಸೇವೆಗಳಿಗೆ ಸೇರಲು ಸಮರ್ಥ ವ್ಯಕ್ತಿಗಳು ಸಿದ್ಧರಾಗುತ್ತಾರೆ. ಇದು ಆಡಳಿತದ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಸರ್ಕಾರಿ ಸೇವೆಯಲ್ಲಿ ಸಮಯ ಕಳೆದಂತೆ ವ್ಯಕ್ತಿಗಳು ಕೆಲಸದ ನವೀಕೃತ ಪ್ರಾಯೋಗಿಕ ಅನುಭವವನ್ನು ಪಡೆದುಕೊಳ್ಳುತ್ತಾರೆ. ಸೇವೆಯಲ್ಲಿ ಅವರ ನಿರಂತರತೆಯು ಅವರನ್ನು ಉನ್ನತ ಜವಾಬ್ದಾರಿಗಳನ್ನು ನಿಭಾಯಿಸಲು ಸಮರ್ಥರನ್ನಾಗಿ ಮಾಡುತ್ತದೆ. ಈ ಅನುಭವ ಮತ್ತು ಸಾಮರ್ಥ್ಯವನ್ನು ಪೌರ ಕಾರ್ಮಿಕರು ಪಡೆದುಕೊಂಡಿದ್ದಾರೆ. ಉನ್ನತ ಮತ್ತು ಹೆಚ್ಚು ಜವಾಬ್ದಾರಿಯುತ ಸ್ಥಾನಗಳಿಗೆ ಬಡ್ತಿಯ ಅವಕಾಶಗಳು ನೀಡುವ ಮೂಲಕ ಬಳಸಿಕೊಳ್ಳಬಹುದು. ಮಾನವ ಶಕ್ತಿಯ ಉತ್ತಮ ಬಳಕೆ ಧ್ವನಿ ಬಡ್ತಿ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ. ಉದ್ಯೋಗಿಗಳು ವಯಸ್ಸಿನಲ್ಲಿ ದೊಡ್ಡವರಾದಾಗ ಅವರ ಕುಟುಂಬದ ಜವಾಬ್ದಾರಿಗಳು ಹೆಚ್ಚುತ್ತಲೇ ಇರುತ್ತವೆ. ಅವರಿಗೆ ಹೆಚ್ಚಿನ ಹಣ ಬೇಕು. ಪ್ರಚಾರಗಳು ಅವರು ಹೆಚ್ಚುತ್ತಿರುವ ವಸ್ತು ಅಗತ್ಯಗಳನ್ನು ಪೂರೈಸಲು ಮತ್ತು ಸೇವೆಗಳಿಗೆ ಅತ್ಯುತ್ತಮವಾದದನ್ನು ನೀಡಲು ಅವರಿಗೆ ಅವಕಾಶವನ್ನು ನೀಡುತ್ತದೆ. ಸೇವೆಗಳಲ್ಲಿ ದುಷ್ಕೃತ್ಯಗಳು ಮತ್ತು ಭ್ರಷ್ಟಾಚಾರಗಳು ಸಂಭವಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ. ಸರ್ಕಾರದ ವಿರುದ್ಧ ನೌಕರರಿಂದ ಯಾವುದೇ ಅಸಮಾಧಾನ ಇರುವುದಿಲ್ಲ. ಅವರು ಸರ್ಕಾರಕ್ಕೆ ಹೆಚ್ಚು ದಕ್ಷ, ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಸೇವೆಯನ್ನು ಸಲ್ಲಿಸುತ್ತಾರೆ. ನಾಗರಿಕ ಸೇವಕರಲ್ಲಿ ಹೆಚ್ಚಿನ ಶಿಸ್ತು ಮತ್ತು ಹೆಚ್ಚಿನ ನೈತಿಕತೆ ಇರುತ್ತದೆ. ಟೈಪ್ಸ್ ಆಫ್ ಪ್ರಮೋಷನ್. ಬಡ್ತಿಗಳ ವಿಧಗಳು. ಬಡ್ತಿಯಲ್ಲಿ 3 ವಿಧಗಳು ಅಥವಾ ವರ್ಗಗಳಿವೆ. ಅದೇ ಕೆಲಸದಲ್ಲಿ ಕಡಿಮೆ ದರ್ಜೆಯಿಂದ ಉನ್ನತ ದರ್ಜೆಗೆ ಬಡ್ತಿ. ಅಂದರೆ ಬಡ್ತಿ ಜೂನಿಯರ್ ಅಸಿಸ್ಟೆಂಟ್ ನಿಂದ ಸೀನಿಯರ್ ಅಸಿಸ್ಟೆಂಟ್ಗೆ ಅಥವಾ ಜೂನಿಯರ್ ಟೈಪಿಸ್ಟ್ ನಿಂದ ಸೀನಿಯರ್ ಟೈಪಿಸ್ಟ್ ಅಥವಾ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ನಿಂದ ಅಧೀಕ್ಷಕರಾಗಿ ಒಂದು ಗುಂಪಿನಿಂದ ಇನ್ನೊಂದಕ್ಕೆ ಪ್ರಚಾರ. ಅಂದರೆ ಬಿ ಗುಂಪಿನಿಂದ ಎ ಗೆ. ಕಡಿಮೆ ಸೇವೆಯಿಂದ ಉನ್ನತ ಸೇವೆಗೆ ಅಂದರೆ ರಾಜ್ಯ ಸೇವೆಯಿಂದ ಅಖಿಲ ಭಾರತ ಸೇವೆಗಳಿಗೆ ಬಡ್ತಿ. ಪ್ರಿನ್ಸಿಪಲ್ಸ್ ಆಫ್ ಪ್ರಮೋಷನ್. ಬಡ್ತಿಯ ತತ್ವಗಳು. ಬಡ್ತಿಯ ತತ್ವಗಳನ್ನು
ಸ್ಥಾಪಿಸಬೇಕಾಗಿ, ಏಕೆಂದರೆ ಯಾವುದೇ ಸರ್ಕಾರಿ ಸೇವೆಯಲ್ಲಿ ಬಡ್ತಿಗೆ ಅವಕಾಶಗಳು ಸೀಮಿತವಾಗಿವೆ. ಸೀಮಿತ ಸಂಖ್ಯೆಯ ಉನ್ನತ ಹುದ್ದೆಗಳು ಮಾತ್ರ ಖಾಲಿ ಬೀಳುತ್ತವೆ. ಕೆಲವೊಮ್ಮೆ ಅಥವಾ ಇತರ ಕೆಲಸ ಮಾಡುವ ಹೆಚ್ಚಿನ ಸಂಖ್ಯೆಯ ಸೇವಕರು ಈ ಖಾಲಿ ಹುದ್ದೆಗಳಿಗಾಗಿ ಕಾಯುತ್ತಿರುತ್ತಾರೆ. ಪ್ರತಿಯೊಬ್ಬರಿಗೂ ಬಡ್ತಿ ಸಿಗುವ ಹಂಬಲವಿರುತ್ತದೆ, ಆದರೆ ಎಲ್ಲಾ ಮಹತ್ವಾಕಾಂಕ್ಷೆಯ ವ್ಯಕ್ತಿಗಳಿಗೆ ಬಡ್ತಿ ನೀಡುವುದು ಪ್ರಾಯೋಗಿಕವಾಗಿ ಅಸಾಧ್ಯ. ವಾಸ್ತವವಾಗಿ ಅವರಲ್ಲಿ ಕೆಲವರಿಗೆ ಮಾತ್ರ ಉನ್ನತ ಸ್ಥಾನಗಳಿಗೆ ಬಡ್ತಿ ನೀಡಲಾಗುತ್ತದೆ ಮತ್ತು ಹೆಚ್ಚಿನ ಸಂಖ್ಯೆಯ ಉದ್ಯೋಗಿಗಳಿಗೆ ಬಡ್ತಿ ನಿರಾಕರಿಸಲಾಗಿದೆ. ಇದು ಕೆಟ್ಟದು, ಆದರೆ ತಪ್ಪಿಸಲಾಗದು. ಆಡಳಿತದ ರಚನೆಯು ಪಿರಮಿಡ್ನಂತಿರುವ ಕಾರಣ ಕೆಳ ಹಂತದ ಹುದ್ದೆಗಳ ಸಂಖ್ಯೆ ದೊಡ್ಡದಾಗಿದೆ. ನಾವು ಮೇಲಕ್ಕೆ ಏರುತ್ತಿದ್ದಂತೆ ಹುದ್ದೆಗಳ ಸಂಖ್ಯೆ ಕಡಿಮೆ ಮತ್ತು ಅಂತಿಮವಾಗಿರುವಂತೆ ಪಿರಮಿಡ್ ಒಂದೇ ಹಂತದಲ್ಲಿ ಕೊನೆಗೊಳ್ಳುತ್ತದೆ. ಈಗ ಶೋಯಿಂಗ್ ದ ಪಿರಮಿಡ್ ಸ್ಟ್ರಕ್ಚರ್ ಆಫ್ ಅಡ್ಮಿನಿಸ್ಟ್ರೇಷನ್. ಈಗ ನಾವು ABCDEF ಲೆಕ್ಕಾಚಾರದ ರಚನೆಯಂತಹ ಮೇಲೆ ತಿಳಿಸಿದ ಪಿರಮಿಡ್ನಿಂದಾಗಿ ಪ್ರಚಾರದ ಸಮಯದಲ್ಲಿ ಯಾವಾಗಲೂ ಅನಿವಾರ್ಯ ಸಂಪರ್ಕವಿರುತ್ತದೆ. ಬಡ್ತಿ ಪಡೆಯುವಲ್ಲಿ ವಿಫಲರಾದವರು ನಿರಾಶೆ ಅನುಭವಿಸುತ್ತಾರೆ ಮತ್ತು ಕೆಲಸದಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಬಡ್ತಿಯನ್ನು ನಿರಂಕುಶವಾಗಿ ಮಾಡಿದರೆ ಅವರ ಅಸಡ್ಡೆ, ಅಸಮರ್ಥತೆ ಮತ್ತು ಅವಮಾನವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಪ್ರಚಾರವು ಕೆಲವು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಮತ್ತು ಮಾನ್ಯತೆ ಪಡೆದ ತತ್ವಗಳನ್ನು ಆಧರಿಸಿರಬೇಕು. ಬಡ್ತಿಗಳ ತತ್ವಗಳು ಈ ಕೆಳಗಿನಂತಿವೆ. ಇವುಗಳ ಪರ್ಯಾಯವಾಗಿ ಅಥವಾ ಸಂಯೋಜನೆಯಲ್ಲಿ ಅನುಸರಿಸಲಾಗುತ್ತದೆ. ಹಿರಿತನದ ತತ್ವ. ಹಿರಿತನ ಎಂದರೆ ನಿರ್ದಿಷ್ಟ ಪೋಸ್ಟ್ ಅಥವಾ ಸ್ಕೇಲ್ ಅಥವಾ ಗ್ರೇಡ್ ನಲ್ಲಿನ ಸೇವೆಯ ಉದ್ದ. ಒಂದು ತುಂಬಾ ಸರಳ ತತ್ವವಾಗಿದೆ. ಸೇವೆಯ ಉದ್ದ ಅಥವಾ ಹಿರಿತನವು ಬಡ್ತಿ ನೀಡುವಲ್ಲಿ ಏಕೈಕ ಆಧಾರವಾಗಿದೆ. ಅದರ ಪ್ರಕಾರ ಹೆಚ್ಚು ಸೇವಾವಧಿ ಹೊಂದಿರುವವರು ಬಡ್ತಿ ಪಡೆಯಬೇಕಾಗುತ್ತದೆ. ಅತ್ಯಂತ ಹಿರಿಯ ವ್ಯಕ್ತಿ ಮೊದಲು ಬಡ್ತಿಗೆ ಅರ್ಹನಾಗಿರುತ್ತಾನೆ. ಜ್ಯೇಷ್ಠತಾ ಪಟ್ಟಿಯನ್ನು ಸಿದ್ಧಪಡಿಸಬಹುದು ಮತ್ತು ಅನುಭವ ಮತ್ತು ವಯಸ್ಸಿನ ಪ್ರಕಾರ ಆದ್ಯತೆಯ ಕ್ರಮವನ್ನು ನಿರ್ಧರಿಸಬಹುದು. ಹಿರಿತನದ ತತ್ವವನ್ನು ಅನ್ವಯಿಸಲು ತುಂಬಾ ಸರಳವಾಗಿದೆ. ಇದು ಅತ್ಯಂತ ವಸ್ತುನಿಷ್ಠವಾಗಿದೆ. ಇದು ಒಲವು ಮತ್ತು ಸ್ವಜನ ಪಕ್ಷಪಾತಕ್ಕೆ ಯಾವುದೇ ಅವಕಾಶವನ್ನು ನೀಡುವುದಿಲ್ಲ. ಇದು ವಯಸ್ಸು ಮತ್ತು ಅನುಭವಕ್ಕೆ ಗೌರವವನ್ನು ನೀಡುತ್ತದೆ. ಇದು ಸಮಾಜದಲ್ಲಿ ಸ್ಥಾಪಿತವಾದ ಅಡಚಣೆಗಳಿಗೆ ಅನುಗುಣವಾಗಿದೆ. ಈ ಕಿರಿಯ ವ್ಯಕ್ತಿಯು ಹಿರಿಯ ಮತ್ತು ಹೆಚ್ಚು ಅನುಭವಿ ವ್ಯಕ್ತಿಗಳ ಮುಖ್ಯಸ್ಥನಾಗುವುದಿಲ್ಲ. ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ, ಏಕೆಂದರೆ ಇದು ಅರ್ಹತೆಯನ್ನು ಲೆಕ್ಕಿಸದೆ ಎಲ್ಲರಿಗೂ ಬಡ್ತಿಯ ಅವಕಾಶವನ್ನು ನೀಡುತ್ತದೆ. ಪ್ರತಿಯೊಬ್ಬರೂ ಅರ್ಹರಾಗಲು ಸಾಧ್ಯವಿಲ್ಲ, ಆದರೆ ಎಲ್ಲರೂ ಹಿರಿಯರಾಗುತ್ತಾರೆ. ಸಮಯದ ಅಂಗೀಕಾರದೊಂದಿಗೆ ಇದು ಪ್ರತಿ ಉದ್ಯೋಗಿಗೆ ಸುರಕ್ಷಿತವಾಗಿದೆ ಮತ್ತು ಆದ್ದರಿಂದ ಅರ್ಹತೆಯ ತತ್ವಕ್ಕೆ ವಿರುದ್ಧವಾಗಿ ಸಿಬ್ಬಂದಿಗಳು ಹಿರಿತನದ ತತ್ವವನ್ನು ಸುಲಭವಾಗಿ ಸ್ವೀಕರಿಸುತ್ತಾರೆ. ಆದರೆ ಹಿರಿತನದ ತತ್ವವು ಅನೇಕ ನ್ಯೂನತೆಗಳನ್ನು ಹೊಂದಿದೆ. ಹಿರಿಯರಾದವರು ಬಡ್ತಿಗೆ ಅರ್ಹರಲ್ಲ. ಕೇವಲ ಸೇವಾ ಅವಧಿಯು ಫಿಟ್ನೆಸ್ನ ಮಾನದಂಡವಲ್ಲ. ಸೇವೆಯ ಮೊದಲ ಕೆಲವು ವರ್ಷಗಳಲ್ಲಿ ಒಬ್ಬ ವ್ಯಕ್ತಿಯು ಅನುಭವವನ್ನು ಪಡೆಯುತ್ತಾನೆ, ಆದರೆ ನಂತರ ಅವನ ಅನುಭವವು ಸೇವೆಯ ಉದ್ಯೋಗದೊಂದಿಗೆ ಅನಿರ್ದಿಷ್ಟವಾಗಿ ಹೆಚ್ಚಾಗುವುದಿಲ್ಲ. 10 ವರ್ಷಗಳ ಅನುಭವವು 1 ವರ್ಷದ ಅನುಭವವನ್ನು ಪುನರಾವರ್ತಿಸುತ್ತದೆ ಎಂದು ಹೇಳಲಾಗುತ್ತದೆ. ಹಿರಿತನ ಮತ್ತು ಅನುಭವವು ತರ್ಕಬದ್ಧ ಮಾನದಂಡವಲ್ಲ. ಒಂದು ದರ್ಜೆಯಲ್ಲಿರುವ ಎಲ್ಲಾ ವ್ಯಕ್ತಿಗಳು ಬಡ್ತಿಗೆ ಅರ್ಹರಲ್ಲ. ಪ್ರಚಾರಗಳು ಕಡಿಮೆ ಮತ್ತು ಆದ್ದರಿಂದ ಎಲ್ಲಾ ವ್ಯಕ್ತಿಗಳು ಪ್ರಚಾರಗಳನ್ನು ಪಡೆಯಲು ಸಾಧ್ಯವಿಲ್ಲ. ಹಿರಿತನವು ವಯಸ್ಸಿಗೆ ಹೊಂದಿಕೆಯಾಗುವುದಿಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ಸೇವೆಗೆ ಸೇರಿದ ಕಿರಿಯ ವ್ಯಕ್ತಿ ತನ್ನ ಜೀವನದಲ್ಲಿ ತಡವಾಗಿ ಸೇವೆಗೆ ಸೇರಿದ ವ್ಯಕ್ತಿಗಿಂತ ಹಿರಿಯನಾಗಿರಬಹುದು. ಹಿರಿತನದ ತತ್ವವು ಉತ್ತಮ ವ್ಯಕ್ತಿಯನ್ನು ಮಾತ್ರ ಉನ್ನತ ಹುದ್ದೆಗಳಲ್ಲಿ ಪೋಸ್ಟ್ ಮಾಡುವುದನ್ನು ಖಚಿತಪಡಿಸುವುದಿಲ್ಲ. ವ್ಯತಿರಿಕ್ತವಾಗಿ ಅಸಮರ್ಥ ಮತ್ತು ಸಂಪ್ರದಾಯವಾದಿ ವ್ಯಕ್ತಿಗಳು ಉನ್ನತ ಹುದ್ದೆಗೆ ಬಡ್ತಿ ಪಡೆಯಬಹುದು. ಇದು ಸರ್ಕಾರಿ ಸೇವೆಗಳ ಒಟ್ಟಾರೆ ಕಾರ್ಯಕ್ಷಮತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಹೀಗಾಗಿ ಹಿರಿತನದ ತತ್ವವು ತರ್ಕಬದ್ಧ ಮತ್ತು ನ್ಯಾಯಸಮ್ಮತವಲ್ಲ. ಶಕ್ತಿಯುತ ಯುವಕನ ಕಠಿಣ ಪರಿಶ್ರಮ, ದಕ್ಷತೆ ಮತ್ತು ಉಪಕ್ರಮಕ್ಕೆ ಪ್ರತಿಫಲ ಸಿಗುವುದಿಲ್ಲ. ಮತ್ತೊಂದೆಡೆ ದೈಹಿಕವಾಗಿ ದುರ್ಬಲ, ವಯಸ್ಸಾದ ಮತ್ತು ಕಡಿಮೆ ಶಕ್ತಿಯುತ ವ್ಯಕ್ತಿಗಳನ್ನು ಉನ್ನತ ಸ್ಥಾನಗಳಿಗೆ ಬಡ್ತಿ ನೀಡಲಾಗುತ್ತದೆ. ಅಲ್ಲಿ ಕಠಿಣ ಪರಿಶ್ರಮ, ಜಾಗರೂಕತೆ ಮತ್ತು ಶಕ್ತಿಯ ಅಗತ್ಯವಿರುತ್ತದೆ. ಪ್ರಿನ್ಸಿಪಲ್ಸ್ ಆಫ್ ಮೆರಿಟ್. ಅರ್ಹತೆಯ ತತ್ವ. ಅರ್ಹತೆಯ ತತ್ವವು ಹಿರಿತನದ ತತ್ವಕ್ಕೆ ವಿರುದ್ಧವಾಗಿದೆ. ಉನ್ನತ ಹುದ್ದೆಗೆ ಬಡ್ತಿ ಪಡೆಯಲು ಹೆಚ್ಚು ಅರ್ಹ, ಉತ್ತಮ ಅರ್ಹತೆ ಮತ್ತು ಅತ್ಯಂತ ಸಮರ್ಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಎಂದು ಈ ತತ್ವವು ಸೂಚಿಸುತ್ತದೆ. ನಾಗರಿಕ ಸೇವೆಯಲ್ಲಿ ಉನ್ನತ ಹುದ್ದೆ ಎಂದರೆ ಹೆಚ್ಚಿನ ಅಧಿಕಾರ ಮತ್ತು ಜವಾಬ್ದಾರಿಗಳು. ಇದಕ್ಕೆ ಹೆಚ್ಚಿನ ಅಗತ್ಯವಿರುತ್ತದೆ. ಸಮರ್ಥ ಮತ್ತು ಕಠಿಣ ಕೆಲಸ ಮಾಡುವ ವ್ಯಕ್ತಿಗಳು. ಆದ್ದರಿಂದ ಅರ್ಹತೆ ಇರುವವರಿಗೆ ಉನ್ನತ ಹುದ್ದೆಗೆ ಬಡ್ತಿ ನೀಡಬೇಕು. ಆದ್ದರಿಂದ ಮೆರಿಟ್ ಬಡ್ತಿಗೆ ಏಕೈಕ ಮಾನದಂಡವಾಗಿರಬೇಕಾಗುತ್ತದೆ. ಅರ್ಹತೆಯ ತತ್ವವನ್ನು ಅಂಗೀಕರಿಸಲಾಗಿದೆ, ಏಕೆಂದರೆ ಸಮರ್ಥ ವ್ಯಕ್ತಿಗಳು ಮಾತ್ರ ಬಡ್ತಿಗೆ ಅರ್ಹರಾಗಿದ್ದಾರೆ ಮತ್ತು ಅಸಮರ್ಥ ವ್ಯಕ್ತಿಗಳನ್ನು ಬಿಟ್ಟು ಬಿಡಬೇಕಾಗುತ್ತದೆ.
ಆಡಳಿತದಲ್ಲಿ ಉನ್ನತ ಮಟ್ಟದಲ್ಲಿ ದಕ್ಷ, ಕಷ್ಟಪಟ್ಟು ದುಡಿಯುವ ಮತ್ತು ಬಡ್ತಿಗೆ ಅರ್ಹ ವ್ಯಕ್ತಿಗಳು ಮಾತ್ರ ಅಗತ್ಯವಿರುತ್ತದೆ. ಅರ್ಹತೆಯ ತತ್ವವು ಬಡ್ತಿಗೆ ಹೆಚ್ಚು ಸೂಕ್ತವಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡುತ್ತದೆ. ಶಕ್ತಿ, ಉಪಕ್ರಮ ಮತ್ತು ಕಠಿಣ ಪರಿಶ್ರಮಕ್ಕೆ ಅರ್ಹತೆಯ ತತ್ವದಿಂದ ಬಹುಮಾನ ನೀಡಲಾಗುತ್ತದೆ. ಇದು ಆಡಳಿತದಲ್ಲಿ ದಕ್ಷತೆ ಮತ್ತು ಸ್ಪರ್ಧಾತ್ಮಕ ಮನೋಭಾವವನ್ನು ಹೆಚ್ಚಿಸುತ್ತದೆ. ಇದು ಕೆಳ ಹಂತದ ಉದ್ಯೋಗಿಗಳನ್ನು ಕಷ್ಟಪಟ್ಟು ಕೆಲಸ ಮಾಡಲು ಮತ್ತು ಅವರ ಕೆಲಸದಲ್ಲಿ ಆಸಕ್ತಿ ವಹಿಸಲು ತತ್ವವನ್ನು ವಸ್ತುನಿಷ್ಠವಾಗಿ ಕಾರ್ಯಗೊಳಿಸುವುದು ಕಷ್ಟ. ಮೆರಿಟ್ ಒಂದು ಸಂಕೀರ್ಣ ಪರಿಕಲ್ಪನೆಯಾಗಿದೆ. ಇದು ವ್ಯಕ್ತಿತ್ವದ ಜೊತೆಗೆ ಬೌದ್ಧಿಕ ಸಾಧನೆ, ನಾಯಕತ್ವದ ಸಾಮರ್ಥ್ಯ, ಚಾರಿತ್ರ್ಯದ ಶಕ್ತಿ ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಅರ್ಹತೆಯನ್ನು ವಸ್ತುನಿಷ್ಠವಾಗಿ ಅಳೆಯುವುದು ಸುಲಭವಲ್ಲ. ಬಡ್ತಿಯ ಅರ್ಹತೆಯ ತತ್ವವು ಹಿರಿಯ ಮತ್ತು ಅನುಭವ ವ್ಯಕ್ತಿಗಳ ಸುಧಾರಣೆಯ ಸ್ಪರ್ಧಾತ್ಮಕ ಅವಕಾಶದಿಂದ ಹೊರಗಿಡುತ್ತದೆ. ಅರ್ಹತೆ ತತ್ವದಿಂದ ಅನುಭವ, ಹಿರಿತನ ಮತ್ತು ವಯಸ್ಸನ್ನು ಒದಗಿಸಲಾಗಿದೆ. ಹಿರಿಯ ವ್ಯಕ್ತಿಗಳು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇತ್ಯಾದಿಗಳಲ್ಲಿ ಕಿರಿಯ ವ್ಯಕ್ತಿಗಳ ವಿರುದ್ಧ ಸ್ಪರ್ಧಿಸುವಂತಿಲ್ಲ. ಸಮಯ ಕಳೆದಂತೆ ಸೇವೆಯಲ್ಲಿ ಒಬ್ಬ ವ್ಯಕ್ತಿಯು ಸಾಧಿಸುವ ಆಡಳಿತಾತ್ಮಕ ಅನುಭವ ಮತ್ತು ಕೌಶಲ್ಯಗಳು ಅರ್ಹತೆಯ ತತ್ವದಿಂದ ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಡುತ್ತವೆ. ಪ್ರಾಕ್ಟಿಕಲ್ ಕಾಂಬಿನೇಷನ್ ಆಫ್ ಸೀನಿಯಾರಿಟಿ ಅಂಡ್ ಮೆರಿಟ್ ಪ್ರಿನ್ಸಿಪಲ್ಸ್. ಹಿರಿತನ ಮತ್ತು ಅರ್ಹತೆಯ ತತ್ವಗಳ ಪ್ರಾಯೋಗಿಕ ಸಂಯೋಜನೆ. ಹಿರಿತನ ಮತ್ತು ಅರ್ಹತೆಯ ತತ್ವಗಳೆರಡು ಕೆಲವು ಅನುಕೂಲಗಳು ಮತ್ತು ನ್ಯೂನತೆಗಳನ್ನು ಹೊಂದಿವೆ ಎಂದು ನಾವು ನೋಡಿದ್ದೇವೆ. ಪ್ರಾಯೋಗಿಕವಾಗಿ ಆದ್ದರಿಂದ ಬಡ್ತಿಗಳನ್ನು ಮಾಡಲು ಹಿರಿತನ ಮತ್ತು ಅರ್ಹತೆಯ ತತ್ವಗಳನ್ನು ಸಂಯೋಜಿಸುವ ಮೂರನೇ ವಿಧಾನವನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ, ಕನಿಷ್ಠ ಸೇವೆಯ ಉದ್ದ ವರ್ಷಗಳನ್ನು ನಿಗದಿಪಡಿಸಲಾಗಿದೆ ಮತ್ತು ಆ ಕನಿಷ್ಠ ಅನುಭವವನ್ನು ಹೊಂದಿರುವವರಲ್ಲಿ ಅತ್ಯುತ್ತಮ ಮತ್ತು ಅರ್ಹ ವ್ಯಕ್ತಿಯನ್ನು ಬಡ್ತಿಗಾಗಿ ಆಯ್ಕೆ ಮಾಡಲಾಗುತ್ತದೆ. ಇದರರ್ಥ ಹಿರಿಯರಲ್ಲಿ ಅತ್ಯಂತ ಯೋಗ್ಯರನ್ನು ಪ್ರಚಾರಕ್ಕಾಗಿ ಆಯ್ಕೆ ಮಾಡಲಾಗುತ್ತದೆ. ಈ ಎರಡು ತತ್ವಗಳನ್ನು ಸಂಯೋಜಿಸುವ ಇನ್ನೊಂದು ವಿಧಾನವೆಂದರೆ ಕನಿಷ್ಠ ಅರ್ಹತೆ ಮತ್ತು ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುತ್ತದೆ ಮತ್ತು ನಂತರ ಎಲ್ಲಾ ಇತರ ವಿಷಯಗಳು ಸಮನಾಗಿ ಇರುವುದರಿಂದ ಅವುಗಳಲ್ಲಿ ಹೆಚ್ಚಿನವು ಪ್ರಚಾರಕ್ಕೆ ಆದ್ಯತೆ ನೀಡುವವು. ಇದರರ್ಥ ಅರ್ಹ ವ್ಯಕ್ತಿಗಳಲ್ಲಿ ಹಿರಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಭಾರತ ಸೇರಿದಂತೆ ಹೆಚ್ಚಿನ ದೇಶಗಳಲ್ಲಿ ಪ್ರಚಾರದ ಸಾಮಾನ್ಯ ಮಾದರಿಯು ಈ ಕೆಳಗಿನ ಸಾಲುಗಳನ್ನು ಆಧರಿಸಿದೆ ಎಂದು ಗಮನಿಸಲಾಗಿದೆ. ಉನ್ನತ ಹುದ್ದೆಗಳಿಗೆ ಬಡ್ತಿಯನ್ನು ಅರ್ಹತೆಯ ತತ್ವದ ಆಧಾರದ ಮೇಲೆ ಮಾಡಲಾಗುತ್ತದೆ. ಮಧ್ಯಮ ಮಟ್ಟದ ಹುದ್ದೆಗಳಿಗೆ ಬಡ್ತಿಯನ್ನು ಹಿರಿತನ ಮೆರಿಟ್ ತತ್ವದ ಆಧಾರದ ಮೇಲೆ ಮಾಡಲಾಗುತ್ತದೆ. ಕೆಳ ಹಂತದ ಹುದ್ದೆಗಳಿಗೆ ಬಡ್ತಿಯನ್ನು ಹಿರಿತನದ ತತ್ವದ ಆಧಾರದ ಮೇಲೆ ಮಾಡಲಾಗುತ್ತದೆ. ಬಡ್ತಿ ನೀಡುವಲ್ಲಿ ಅನುಭವಕ್ಕೆ ಹೋಲಿಸಿದರೆ ಮೆರಿಟ್ ಹೆಚ್ಚು ಮುಖ್ಯವಾದ ಅಂಶವೆಂದು ಪರಿಗಣಿಸಿರುವುದನ್ನು ನಾವು ನೋಡಿದ್ದೇವೆ. ಈಗ ಪ್ರಶ್ನೆ ಎಂದರೆ, ಉನ್ನತ ಹುದ್ದೆಗಳಿಗೆ ಬಡ್ತಿ ಪಡೆಯಲು ಅಗತ್ಯವಾದ ಅರ್ಹತೆಯನ್ನು ಹೇಗೆ ಪರೀಕ್ಷಿಸುವುದು? ಕೊನೆಯ ಘಟಕದಲ್ಲೇ ನೇಮಕಾತಿ, ನಾವು ಲಿಖಿತ ಪರೀಕ್ಷೆ, ಸಂದರ್ಶನ ಮುಂತಾದ ನಾಗರಿಕ ಸೇವೆಯಲ್ಲಿ ನೇರವಾಗಿ ನೇಮಕಾತಿಗಾಗಿ ಅರ್ಹತೆಯನ್ನು ಪರೀಕ್ಷಿಸುವ ವಿಧಾನಗಳನ್ನು ಅಧ್ಯಯನ ಮಾಡಿದ್ದೇವೆ. ಆ ವಿಧಾನಗಳು ಬಡ್ತಿಗಾಗಿ ಅರ್ಹತೆಯನ್ನು ಪರೀಕ್ಷಿಸಲು ಅನ್ವಯಿಸುವುದಿಲ್ಲ. ಇಲ್ಲಿ ನಾವು ಈಗಾಗಲೇ ಸೇವೆಯಲ್ಲಿರುವ ವ್ಯಕ್ತಿಗಳ ಅರ್ಹತೆಯನ್ನು ಪರೀಕ್ಷಿಸಬೇಕಾಗಿದೆ ಎಂಬುದನ್ನು ಗಮನಿಸಬೇಕು. ಅವರು ಕನಿಷ್ಠ ಹೊಂದಿರುತ್ತಾರೆ. ಸೇವೆಯಲ್ಲಿ ನೇಮಕಾತಿಗೆ ಅಗತ್ಯವಿರುವ ಶೈಕ್ಷಣಿಕ ಅರ್ಹತೆ, ಅವರು ಈಗಾಗಲೇ ನೇಮಕಾತಿ ಸಮಯದಲ್ಲಿ ಲಿಖಿತ ಮತ್ತು ಮೌಖಿಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಇದು ಹೆಚ್ಚು ಕಷ್ಟಕರ ಮತ್ತು ಸೂಕ್ಷ್ಮವಾಗಿದೆ. ಅನೇಕ ಉದ್ಯೋಗಗಳು ಹಿರಿಯ ಮತ್ತು ಕಿರಿಯ, ಅನುಭವಿ ಮತ್ತು ಅನನುಭವಿ, ಹಿರಿಯ ಮತ್ತು ಕಿರಿಯ ಅನೇಕ ವರ್ಷಗಳಿಂದ ಒಂದೇ ದರ್ಜೆಯಲ್ಲಿ ಮತ್ತು ಒಂದೇ ಸಂಸ್ಥೆಯಲ್ಲಿ ಒಟ್ಟಿಗೆ ಕೆಲಸ ಮಾಡುವವರು ಉನ್ನತ ದರ್ಜೆಗೆ ಬಡ್ತಿ ಪಡೆಯಲು ಹಾತೊರೆಯುತ್ತಿರುತ್ತಾರೆ. ಉನ್ನತ ಮಟ್ಟದಲ್ಲಿ ಖಾಲಿ ಇರುವ ಹುದ್ದೆಗಳು ಬಹಳ ಕಡಿಮೆ. ಪ್ರತಿಯೊಬ್ಬರು ಅವರು ಅತ್ಯಂತ ಸಮರ್ಥ ಮತ್ತು ಉನ್ನತ ಹುದ್ದೆಗೆ ಯೋಗ್ಯ ಎಂದು ಭಾವಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಉನ್ನತ ಸ್ಥಾನಕ್ಕೆ ಬಡ್ತಿಗಾಗಿ ಅವರ ಅರ್ಹತೆಯನ್ನು ಪರೀಕ್ಷಿಸುವುದು ತುಂಬಾ ಕಷ್ಟ ಮತ್ತು ಸೂಕ್ಷ್ಮವಾಗಿದೆ. ಸಾಮಾನ್ಯವಾಗಿ ಬಡ್ತಿಗಾಗಿ ಅರ್ಹತೆಯನ್ನು ಪರೀಕ್ಷಿಸಲು ಕೆಳಗಿನ 3 ವಿಧಾನಗಳನ್ನು ಬಳಸಲಾಗುತ್ತದೆ: ಲಿಖಿತ ಮತ್ತು ಮೌಖಿಕ ಪರೀಕ್ಷೆ, ದಕ್ಷತೆಯ ರೇಟಿಂಗ್ ಮತ್ತು ಸಂಸ್ಥೆಯ ಮುಖ್ಯಸ್ಥರ ವೈಯಕ್ತಿಕ ತೀರ್ಪು. ರಿಟನ್ ಅಂಡ್ ಓರಲ್ ಎಕ್ಸಾಮಿನೇಷನ್. ಲಿಖಿತ ಮತ್ತು ಮೌಖಿಕ ವರ್ಷ ಅನೇಕ ಅರ್ಹತೆಯನ್ನು ಪರೀಕ್ಷಿಸುವ ವಸ್ತುನಿಷ್ಠ ವ್ಯವಸ್ಥೆಯಾಗಿದೆ. ಇದು ಎಲ್ಲಾ ರೀತಿಯ ಒಲವು ಮತ್ತು ಸ್ವಜನ ಪಕ್ಷಪಾತವನ್ನು ನಿವಾರಿಸುತ್ತದೆ. ಇದು ವೈಯಕ್ತಿಕ ಉದ್ಯೋಗಿಗಳ ಬಗ್ಗೆ ತೀರ್ಪು ನೀಡುವ ತೊಂದರೆದಾಯಕ ಕೆಲಸಗಳಿಂದ ಅಧಿಕಾರಗಳನ್ನು ನಿವಾರಿಸುತ್ತದೆ. ಇದು ಬೆಳವಣಿಗೆಗಳ ಬಗ್ಗೆ ಉದ್ಯೋಗಿಗಳನ್ನು ನವೀಕೃತವಾಗಿರುತ್ತದೆ. ಉನ್ನತ ಸ್ಥಾನಕ್ಕಾಗಿ ಸ್ಪರ್ಧಿಸಲು ಎಲ್ಲರಿಗೂ ಸಮಾನ ಅವಕಾಶವನ್ನು ನೀಡುತ್ತದೆ. ಮಹತ್ವಾಕಾಂಕ್ಷಿಗಳ ಸಂಸ್ಥೆಯು ತುಂಬಾ ದೊಡ್ಡದಾಗಿದ್ದರೆ ಅಥವಾ ಉನ್ನತ ಉದ್ಯೋಗಿಗೆ ನಿರ್ದಿಷ್ಟ ಜ್ಞಾನದ ಅಗತ್ಯವಿರುವಾಗ ಅದು ಒಳ್ಳೆಯದು. ಅನೇಕ ದೇಶಗಳಲ್ಲಿ ವಿಭಾಗೀಯ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಬಡ್ತಿಯನ್ನು ಬಯಸುವ ಪ್ರತಿಯೊಬ್ಬರೂ ಅರ್ಹತಾ ವಿಭಾಗದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗುತ್ತದೆ. ಭಾರತದ ಬ್ಯಾಂಕಿಂಗ್ ಸೇವೆಗಳಲ್ಲಿ ಇದು ಸಾಮಾನ್ಯವಾಗಿದೆ. ಪ್ರತಿಭಾವಂತ ಮತ್ತು ಕಷ್ಟಪಟ್ಟು ದುಡಿಯುವ ಉದ್ಯೋಗಿಗಳು ಈ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವ ಮೂಲಕ ಆಡಳಿತಾತ್ಮಕ ಕೆಲಸವನ್ನು ನಿರ್ಲಕ್ಷಿಸುತ್ತಾರೆ, ಏಕೆಂದರೆ ಅವರು ಪರೀಕ್ಷೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ನಿಷ್ಠಾವಂತ ಉದ್ಯೋಗಿಗಳು ನಿರ್ಲಕ್ಷ್ಯವನ್ನು ಅನುಭವಿಸುತ್ತಾರೆ. ಹಳೆಯ ಮತ್ತು ಅನುಭವಿ ಉದ್ಯೋಗಿಗಳು ಪರೀಕ್ಷೆಗಾಗಿ ವಿಷಯಗಳನ್ನು ಅಧ್ಯಯನ ಮಾಡಲು ಮತ್ತು ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲ. ತಮ್ಮ ಕಾಲೇಜಿನಿಂದ ಹೊಸದಾಗಿ ಬಂದಿರುವ ಕಡಿಮೆ ಅನುಭವಿ ಕಿರಿಯ ಉದ್ಯೋಗಿಗಳು ಸಾಮಾನ್ಯವಾಗಿ ತಮ್ಮ ಅನುಭವಿ ಸಹೋದ್ಯೋಗಿಗಳಿಗೆ ಹೋಲಿಸಿದರೆ ಲಿಖಿತ ಪರೀಕ್ಷೆಯಲ್ಲಿ ಹೆಚ್ಚು ಅಂಶಗಳನ್ನು ಪಡೆಯುತ್ತಾರೆ.
ಆದ್ದರಿಂದ ಅನುಭವಿ ಉದ್ಯೋಗಿಗಳಲ್ಲಿ ಬಡ್ತಿಗಾಗಿ ಲಿಖಿತ ಪರೀಕ್ಷೆಗಳು ಹೆಚ್ಚು ಜನಪ್ರಿಯವಾಗಿಲ್ಲ. ಈ ಪ್ರಚಾರ ಪರೀಕ್ಷೆಗಳು ಸ್ಪರ್ಧಾತ್ಮಕವಾಗಿದ್ದರೂ ಮುಚ್ಚಲಾಗಿದೆ, ಆದರೆ ಈಗಾಗಲೇ ಸೇವೆಯಲ್ಲಿರುವವರಿಗೆ ಸೀಮಿತವಾಗಿವೆ. ಅವರು ಸಮರ್ಥ ಸ್ಪರ್ಧಿಗಳ ನಡುವೆ ಬಹಳಷ್ಟು ಅನಿಸಿಕೆ ಮತ್ತು ಹೃದಯವನ್ನು ಉರಿಯುವಂತೆ ಮಾಡುತ್ತಾರೆ. ಲಿಖಿತ ಪರೀಕ್ಷೆಯು ವ್ಯವಸ್ಥೆಯ ನ್ಯೂನತೆಗಳನ್ನು ತಪ್ಪಿಸಲು ಅನೇಕ ದೇಶಗಳಲ್ಲಿ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ಮೌಖಿಕ ಪರೀಕ್ಷೆ ಮತ್ತು ಸಂದರ್ಶನಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಅಭ್ಯರ್ಥಿಯ ಒಟ್ಟಾರೆ ವ್ಯಕ್ತಿತ್ವ, ವರ್ತನೆ ಮತ್ತು ನಡವಳಿಕೆ ಇತ್ಯಾದಿಗಳನ್ನು ಸಂದರ್ಶನದ ಮೂಲಕ ನಿರ್ಣಯಿಸಲಾಗುತ್ತದೆ. ಸಂದರ್ಶನ ಸಮಯದಲ್ಲಿ ಅವರ ಹಿಂದಿನ ಅನುಭವ ಮತ್ತು ದಾಖಲೆಯನ್ನು ಸಹ ಮೌಲ್ಯಮಾಪನ ಮಾಡಲಾಗುತ್ತದೆ. ಒಬ್ಬ ವ್ಯಕ್ತಿಯು ಉನ್ನತ ಹುದ್ದೆಗೆ ನೇಮಕಗೊಳ್ಳಲು ಯೋಗ್ಯನೇ? ಎಫಿಷಿಯನ್ಸಿ ರೇಟಿಂಗ್, ದಕ್ಷತೆಯ ರೇಟಿಂಗ್. ಪ್ರತಿಯೊಬ್ಬ ವ್ಯಕ್ತಿಯ ಸೇವಾ ದಾಖಲೆಗಳನ್ನು ನಿರ್ವಹಿಸುವುದು ನಾಗರಿಕ ಸೇವೆಯಲ್ಲಿ ಹಳೆಯ ಮತ್ತು ಸಾರ್ವತ್ರಿಕ ಅಭ್ಯಾಸವಾಗಿದೆ. ಈ ಸೇವಾ ದಾಖಲೆಗಳನ್ನು ಗೌಪ್ಯ ವರದಿ, ಸೇವಾ ಪುಸ್ತಕ, ವೈಯಕ್ತಿಕ ದಾಖಲೆ ಮತ್ತು ವೈಯಕ್ತಿಕ ಫೈಲ್ ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಹಿಂದೆ ಕೆಟ್ಟ ದಾಖಲೆಗಳನ್ನು ಹೊಂದಿರುವ ವ್ಯಕ್ತಿಯನ್ನು ಪತ್ತೆ ಹಚ್ಚಲು ಮತ್ತು ಅವನನ್ನು ದೂರ ಹೊಡೆಯಲು ಈ ದಾಖಲೆಗಳನ್ನು ಹೆಚ್ಚಾಗಿ ಬಳಸಲಾಗುತ್ತಿತ್ತು. ಆದರೆ ಈಗ ಈ ಸೇವೆ ದಾಖಲೆಗಳನ್ನು ಬಡ್ತಿಯ ಉದ್ದೇಶಕ್ಕಾಗಿ ಹುದ್ದೆಗೆ ಸಂಬಂಧಿತ ಅರ್ಹತೆಗಳನ್ನು ಮೌಲ್ಯಮಾಪನ ಮಾಡಲು ಬಳಸಲಾಗುತ್ತದೆ. ಇದು ತುಲನಾತ್ಮಕವಾಗಿ ಹೊಸ ವಿಧಾನವಾಗಿದೆ. ಬಡ್ತಿಯ ಉದ್ದೇಶಕ್ಕಾಗಿ ಉದ್ಯೋಗಿಗಳ ತುಲನಾತ್ಮಕ ಸಾಮರ್ಥ್ಯ ಮತ್ತು ಅರ್ಹತೆಯನ್ನು ರೇಟಿಂಗ್ ಮಾಡಲು USA ನಲ್ಲಿ ಇದನ್ನು ಮೊದಲು ಅಳವಡಿಸಲಾಯಿತು. ಸೇವಾ ದಾಖಲೆಯ ನಿರ್ವಹಣೆಯ ದಕ್ಷತೆಯ ರೇಟಿಂಗ್ ಅಲ್ಲ. ಸೇವಾ ದಾಖಲೆಯು ಪ್ರಚಾರಕ್ಕೆ ಅಗತ್ಯವಾದ ಡೇಟಾವನ್ನು ಒದಗಿಸುತ್ತದೆ. ಅದರ ಆಧಾರದ ಮೇಲೆ ಮೌಲ್ಯಮಾಪನ ಅಥವಾ ರೇಟಿಂಗ್ ಮಾಡಬಹುದು. ದೊಡ್ಡ ಸಂಸ್ಥೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಶಾಖೆಗಳು, ವಿಭಾಗಗಳು ಮತ್ತು ವಿಭಾಗಗಳ ಇವರ ನೌಕರರು ಪ್ರತಿ ವಿಭಾಗ, ಶಾಖೆ ಅಥವಾ ಇಲಾಖೆಯಲ್ಲಿ ಪ್ರತಿ ವರ್ಷ ಪ್ರತಿ ಉದ್ಯೋಗ ಒಟ್ಟಾರೆ ಸೇವಾ ದಾಖಲೆಗೆ ಸಂಬಂಧಿಸಿದ ಗೌಪ್ಯ ವರದಿಯನ್ನು ಸಂಬಂಧಪಟ್ಟ ಮುಖ್ಯಸ್ಥರು ಅಥವಾ ಸೂಪರಿಂಟೆಂಡೆಂಟ್ ಅಥವಾ ಉನ್ನತ ಅಧಿಕಾರಿ ಸಿದ್ಧಪಡಿಸಿರುತ್ತಾರೆ ಮತ್ತು ನಿರ್ವಹಿಸುತ್ತಾರೆ. ಬಡ್ತಿಯ ಸಮಯದಲ್ಲಿ ಉದ್ಯೋಗಿಯ ದಕ್ಷತೆ ಮತ್ತು ಸೂಕ್ಷ್ಮತೆಯನ್ನು ರೇಟಿಂಗ್ ಮಾಡಲು ಈ ದಾಖಲೆಗಳನ್ನು ಬಳಸಲಾಗುತ್ತದೆ. ಈ ದಕ್ಷತೆಯ ರೇಟಿಂಗ್ ವ್ಯವಸ್ಥೆಯನ್ನು ಈಗ ಪ್ರಚಾರಕ್ಕಾಗಿ ಅರ್ಹತೆಯನ್ನು ಪರೀಕ್ಷಿಸಲು ವ್ಯಾಪಕವಾಗಿ ಅನುಸರಿಸಲಾಗುತ್ತದೆ. ದಕ್ಷತೆಯ ರೇಟಿಂಗ್ ವ್ಯವಸ್ಥೆಯು ಪ್ರಚಾರಕ್ಕಾಗಿ ಅತ್ಯಂತ ಸಮರ್ಥ ಮತ್ತು ದಕ್ಷ ವ್ಯಕ್ತಿಯನ್ನು ಹುಡುಕಲು ಹೆಚ್ಚು ಉಪಯುಕ್ತವಾಗಿದೆ. ಇದು ಅತ್ಯಂತ ದಕ್ಷ ವ್ಯಕ್ತಿಯನ್ನು ಪುರಸ್ಕರಿಸುವ ಮತ್ತು ತುಲನಾತ್ಮಕವಾಗಿ ಕಡಿಮೆ ಸಮರ್ಥನನ್ನು ತೆಗೆದುಕೊಳ್ಳುವ ನ್ಯಾಯಯುತ ಮತ್ತು ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದೆ. ಇದು ಅರ್ಹತೆಯನ್ನು ಮಾತ್ರವಲ್ಲದೆ ಎಚ್ಚರಿಕೆಯಿಂದ ಮತ್ತು ನಿಷ್ಠಾವಂತ ಸೇವೆಗೆ ಪ್ರತಿಫಲ ನೀಡುತ್ತದೆ. ಇದು ಉದ್ಯೋಗಿಗಳನ್ನು ಎಚ್ಚರವಾಗಿ ಮತ್ತು ನವೀಕೃತವಾಗಿರಿಸುತ್ತವೆ. ಲಭ್ಯವಿರುವ ಸಿಬ್ಬಂದಿಗಳಲ್ಲಿ ಉತ್ತಮವಾದ ಬಡ್ತಿಯನ್ನು ಇದು ಖಾತರಿಪಡಿಸುತ್ತದೆ. ಇದು ದಕ್ಷತೆಯ ರೇಟಿಂಗ್ ವ್ಯವಸ್ಥೆಯ ಕೆಲವು ಸಕಾರಾತ್ಮಕ ಅಂಶಗಳಿವೆ, ಆದರೆ ಈ ವ್ಯವಸ್ಥೆಯಲ್ಲಿ ಹಲವು ಋಣಾತ್ಮಕ ಅಂಶಗಳಿವೆ. ಅದು ವಸ್ತುನಿಷ್ಠವಾಗಿಲ್ಲ, ಏಕೆಂದರೆ ಅದು ಅವರ ವ್ಯಕ್ತಿನಿಷ್ಠ ತೀರ್ಪಿನ ಮೇಲೆ ಅವಲಂಬಿತವಾಗಿರುತ್ತದೆ. ಸೇವಾ ದಾಖಲೆಯನ್ನು ಸಿದ್ಧಪಡಿಸುವ ಉನ್ನತ ಅಧಿಕಾರಿಗಳು ಮತ್ತು ರೇಟಿಂಗ್ ಅಧಿಕಾರಿಗಳು ಸಹ ಪರಿಣಾಮಕಾರಿ ರೇಟಿಂಗ್ಗೆ ಅಗತ್ಯವಾದ ಎಲ್ಲಾ ಗುಣಗಳು, ಲಕ್ಷಣಗಳು ಅಥವಾ ಮಾನವ ದಂಡಗಳನ್ನು ಒಳಗೊಂಡಿರುವ ಉತ್ತಮ ರೇಟಿಂಗ್ ಫಾರ್ಮ್ ಅನ್ನು ಸಿದ್ಧಪಡಿಸಿರುವುದು ಬಹಳ ಕಷ್ಟವಾಗಿರುತ್ತದೆ. ಹೆಚ್ಚು ಸೂಕ್ಷ್ಮ ಉದ್ಯೋಗಿಗಳು ನರಗಳಾಗುತ್ತಾರೆ ಮತ್ತು ಸ್ವಯಂ ಪ್ರಜ್ಞೆ ಹೊಂದುತ್ತಾರೆ. ಈ ವ್ಯವಸ್ಥೆಯಿಂದಾಗಿ ಮತ್ತು ಅವರ ನೈತಿಕತೆ ಖಿನ್ನತೆಗೆ ಒಳಗಾಗಿದೆ. ರೇಟಿಂಗ್ ವ್ಯವಸ್ಥೆಯು ನಿರ್ಲಕ್ಷ್ಯ, ಕಡಿಮೆ ಸಮಗ್ರತೆ ಮತ್ತು ರೇಟಿಂಗ್ ಅಧಿಕಾರಿಯ ವ್ಯಕ್ತಿನಿಷ್ಠೆ ತೀರ್ಪಿಗೆ ಅವಕಾಶ ನೀಡುತ್ತದೆ. ತುಲನಾತ್ಮಕ ರೇಟಿಂಗ್ ಆಗಿ ಯಾವ ಗುಣಗಳು ಅಥವಾ ಗುಣಲಕ್ಷಣಗಳನ್ನು ತೆಗೆದುಕೊಳ್ಳಬೇಕು ಮತ್ತು ವಿಭಿನ್ನ ಗುಣಗಳು ಅಥವಾ ಗುಣಲಕ್ಷಣಗಳಿಗೆ ಸಂಬಂಧಿಸಿದ ವಿವಿಧ ತೀರ್ಪುಗಳು ಒಂದು ಅಂತಿಮ ನಿರ್ಧಾರಕ್ಕೆ ಹೇಗೆ ಸಂಯೋಜಿಸುವುದು. ಇವು ಪ್ರಚಾರಗಳು ಅಂತಿಮಗೊಳ್ಳುವ ಮೊದಲು ಪ್ರಶ್ನೆಗಳು ಅನೇಕ ತೊಂದರೆಗಳನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಈ ದಕ್ಷತೆಯ ರೇಟಿಂಗ್ ವ್ಯವಸ್ಥೆಯು ಪ್ರಚಾರದ ಸ್ವಯಂಚಾಲಿತ ಆಧಾರವನ್ನು ಒದಗಿಸುವುದಿಲ್ಲ. ಅಂತಿಮ ತೀರ್ಪು ಬಡ್ತಿ ನೀಡುವ ಅಧಿಕಾರದಿಂದ ತೆಗೆದುಕೊಳ್ಳಬೇಕು. ಹೆಚ್ಚು ಸೂಕ್ಷ್ಮ ಉದ್ಯೋಗಿಗಳು ನರಗಳಾಗುತ್ತಾರೆ ಮತ್ತು ಸ್ವಯಂ ಪ್ರಜ್ಞೆ ಹೊಂದುತ್ತಾರೆ. ಈ ವ್ಯವಸ್ಥೆಯಿಂದಾಗಿ ಮತ್ತು ಅವರ ನೈತಿಕತೆ ಖಿನ್ನತೆಗೆ ಒಳಗಾಗುತ್ತದೆ. ರೇಟಿಂಗ್ ವ್ಯವಸ್ಥೆಯು ನಿರ್ಲಕ್ಷ್ಯ, ಕಡಿಮೆ ಸಮಗ್ರತೆ ಮತ್ತು ರೇಟಿಂಗ್ ಅಧಿಕಾರಿಯ ವ್ಯಕ್ತಿನಿಷ್ಠ ತೀರ್ಪಿಗೆ ಅವಕಾಶ ನೀಡುತ್ತದೆ. ತುಲನಾತ್ಮಕ ರೇಟಿಂಗ್ಗಾಗಿ ಯಾವ ಗುಣಗಳು ಅಥವಾ ಗುಣಲಕ್ಷಣಗಳನ್ನು ತೆಗೆದುಕೊಳ್ಳಬೇಕು ಮತ್ತು ವಿಭಿನ್ನ ಗುಣಗಳು ಅಥವಾ ಗುಣಲಕ್ಷಣಗಳಿಗೆ ಸಂಬಂಧಿಸಿದ ವಿವಿಧ ತೀರ್ಪುಗಳನ್ನು ಒಂದು ಅಂತಿಮ ನಿರ್ಧಾರಕ್ಕೆ ಹೇಗೆ ಸಂಯೋಜಿಸುವುದು. ಇವು ಪ್ರಚಾರಗಳು ಅಂತಿಮಗೊಳ್ಳುವ ಮೊದಲು ಪ್ರಶ್ನೆಗಳು ಅನೇಕ ತೊಂದರೆಗಳನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಈ ದಕ್ಷತೆಯ ರೇಟಿಂಗ್ ವ್ಯವಸ್ಥೆಯು ಪ್ರಚಾರದ ಸ್ವಯಂಚಾಲಿತ ಆಧಾರವನ್ನು ಒದಗಿಸುವುದಿಲ್ಲ. ಅಂತಿಮ ತುರ್ತು ಬಡ್ತಿ ನೀಡುವ ಈ ದಾಖಲೆಗಳನ್ನು ಎಲ್ಲಾ ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ನಿರ್ವಹಿಸಲಾಗುತ್ತದೆ. ಕೆಲವು ಗುಣಗಳು, ಗುಣಲಕ್ಷಣಗಳು, ಕಾರ್ಯಕ್ಷಮತೆ, ಔಟ್ಪುಟ್ ದಾಖಲೆಗಳು, ಪುರಾವೆಗಳು ಅಥವಾ ಚೆಕ್ ಲಿಸ್ಟ್ಗಳು ಇತ್ಯಾದಿ ಗುಣಗಳ ಆಧಾರದ ಮೇಲೆ ಮೌಲ್ಯಮಾಪನವನ್ನು ಮಾಡಲಾಗುತ್ತದೆ. ಅಥವಾ ಕೆಲಸದ ಜ್ಞಾನ, ವ್ಯಕ್ತಿತ್ವ, ತೀರ್ಪು, ಉಪಕ್ರಮ, ನಿಖರತೆ, ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಇಚ್ಛೆ, ಅಚ್ಚುಕಟ್ಟಾಗಿ ಸಮಯ ಪಾಲನೆ, ಸಂಘಟನಾ ಸಾಮರ್ಥ್ಯ ಇತ್ಯಾದಿ ಅಥವಾ ಉದ್ಯೋಗಿಯ ಔಟ್ಪುಟ್ ನಂತಹ ಗುಣಲಕ್ಷಣಗಳನ್ನು ಈ ಕೆಳಗಿನಂತೆ ರೇಟ್ ಮಾಡಲಾಗಿದೆ. ಸರಾಸರಿಗಿಂತ ಹೆಚ್ಚು, ಸರಾಸರಿ, ಸರಾಸರಿಗಿಂತ ಕಡಿಮೆ,
ಅಥವಾ ಅದನ್ನು ಹೀಗೆ ರೇಟ್ ಮಾಡಬಹುದು: ಮಹೋನ್ನತ, ತುಂಬಾ ಒಳ್ಳೆಯದು, ಸರಾಸರಿ, ನ್ಯಾಯೋಚಿತ. ಭಾರತದಲ್ಲಿ ವರದಿ ಮಾಡುವ ಮತ್ತು ಪರಿಶೀಲಿಸುವ ಅಧಿಕಾರಿಗಳು ಕೆಲಸದ ಉತ್ಪಾದನೆಯ ಗುಣಮಟ್ಟ, ವೈಯಕ್ತಿಕ ಗುಣಲಕ್ಷಣಗಳು ಮತ್ತು ಅಧಿಕಾರಿಯ ಕ್ರಿಯಾತ್ಮಕ ಸಾಮರ್ಥ್ಯಕ್ಕಾಗಿ 1 ರಿಂದ 10 ಪ್ರಮಾಣದಲ್ಲಿ ಸಂಖ್ಯಾತ್ಮಕ ಶ್ರೇಣಿಯನ್ನು ನೀಡುತ್ತಾರೆ. ಈ ನಿಟ್ಟಿನಲ್ಲಿ ಕೆಲಸದ ಉತ್ಪಾದನೆಯ ಮೌಲ್ಯಮಾಪನಕ್ಕೆ 40% ತೂಕವನ್ನು, 40% ತೂಕವನ್ನು ನೀಡಲಾಗುತ್ತದೆ. ವೈಯಕ್ತಿಕ ಗುಣಲಕ್ಷಣಗಳು ಮತ್ತು ಕ್ರಿಯಾತ್ಮಕ ಸಾಮರ್ಥ್ಯದ ಮೌಲ್ಯಮಾಪನಕ್ಕಾಗಿ ಪ್ರತಿ 30% ಮತ್ತು ಒಟ್ಟಾರೆ ದರ್ಜೆಯ ತೂಕದ ಸರಾಸರಿ. ಆದಾಗ್ಯೂ ಅಸಾಧಾರಣ ಗುಣಗಳು ಮತ್ತು ಕಾರ್ಯಕ್ಷಮತೆಯನ್ನು ಗುರುತಿಸಿದಾಗ ಮಾತ್ರ ಗ್ರೇಡಿಂಗ್ ಬಾಕಿಯನ್ನು ನೀಡಲಾಗುತ್ತದೆ. ಗ್ರೇಡಿಂಗ್ಗೆ ಆಧಾರಗಳನ್ನು ಉಲ್ಲೇಖಿಸಲಾಗುತ್ತದೆ. ಪರ್ಸನಲ್ ಜಡ್ಜ್ಮೆಂಟ್ ಆಫ್ ದಿ ಹೆಡ್ ಆಫ್ ದಿ ಆರ್ಗನೈಸೇಷನ್. ಸಂಸ್ಥೆಯ ಮುಖ್ಯಸ್ಥರ ವೈಯಕ್ತಿಕ ತೀರ್ಪು. ಈ ವ್ಯವಸ್ಥೆಯಲ್ಲಿ ಅರ್ಹತೆಯನ್ನು ಸಂಸ್ಥೆಯ ಮುಖ್ಯಸ್ಥರು ನಿರ್ಧರಿಸುತ್ತಾರೆ. ಮುಖ್ಯಸ್ಥ ಅಥವಾ ಬಾಸ್ ಎಲ್ಲರಿಗೂ ತಿಳಿದಿದೆ. ಅವರ ಅಡಿಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಉದ್ಯೋಗಿಯ ಒಟ್ಟಾರೆ ಕಾರ್ಯಕ್ಷಮತೆಯ ಬಗ್ಗೆ ಅವರು ವೈಯಕ್ತಿಕ ತಿಳುವಳಿಕೆಯನ್ನು ಹೊಂದಿದ್ದಾರೆ. ಆದ್ದರಿಂದ ಅವರು ಪ್ರಚಾರದ ಸಮಯದಲ್ಲಿ ತನ್ನ ಸ್ವಂತ ವೈಯಕ್ತಿಕ ತೀರ್ಪಿನ ಮೇಲೆ ಅವಲಂಬಿತವಾಗಿದೆ ಮತ್ತು ತನ್ನ ಸ್ವಂತ ಆಯ್ಕೆಯ ವ್ಯಕ್ತಿಯ ಪ್ರಚಾರವನ್ನು ಮಾಡುತ್ತದೆ. ಈ ವ್ಯವಸ್ಥೆಯು ಸ್ವಜನ ಪಕ್ಷಪಾತ ಮತ್ತು ಬಲಿಯುವ ಮೇಲೆ ಆಧಾರಿತವಾಗಿದೆ. ಇದು ಹಾಳಾಗುವ ವ್ಯವಸ್ಥೆಯಂತಿದೆ. ಇದು ಸರ್ವಾಧಿಕಾರಿ ಧೋರಣೆಗೆ ಸೈಕೋಫ್ಯಾಂಟ್ಗಳು ಸಾರ್ವಕಾಲಿಕ ಕಚೇರಿಯ ಮುಖ್ಯಸ್ಥರನ್ನು ಸುತ್ತುವರೆದಿರುತ್ತಾರೆ. ಇದರಿಂದಾಗಿ ಕಾರ್ಮಿಕರಲ್ಲಿ ಸಾಕಷ್ಟು ಅಕ್ಷತೆ, ಅಭದ್ರತೆ ಮತ್ತು ಅನಿಶ್ಚಿತತೆ ಇದೆ. ಪರಿಣಾಮವಾಗಿ ಅವರ ನೈತಿಕತೆಯು ಖಿನ್ನತೆಗೆ ಒಳಗಾಗುತ್ತದೆ. ಈ ವ್ಯವಸ್ಥೆಯಲ್ಲಿ ಹೌದು ಪುರುಷರು ಮತ್ತು ಸೈಕೋಫಾಂಟ್ಗಳು ಮಾತ್ರ ಪ್ರಚಾರದ ಉತ್ತಮ ಅವಕಾಶಗಳನ್ನು ಹೊಂದಿದ್ದಾರೆ. ಕಚೇರಿಯ ಮುಖ್ಯಸ್ಥರ ತೀರ್ಪಿಗೆ ಬಿಟ್ಟ ಈ ಬಡ್ತಿ ವ್ಯವಸ್ಥೆಯು ವ್ಯಾಪಾರ ಮತ್ತು ಉದ್ಯಮದಲ್ಲಿ ಹೆಚ್ಚಾಗಿ ಅನುಸರಿಸಲ್ಪಡುತ್ತದೆ, ಆದರೆ ನಾಗರಿಕ ಸೇವೆಯಲ್ಲಿ ಹೆಚ್ಚು ಸಾಮಾನ್ಯವಲ್ಲ. ಆದಾಗ್ಯೂ ಈ ವ್ಯವಸ್ಥೆಯಲ್ಲಿ ಕೆಲವು ಉನ್ನತ ಮಟ್ಟದ ಕಾರ್ಯನಿರ್ವಾಹಕ ಬಡ್ತಿಗಳನ್ನು ಮಾಡಲಾಗುತ್ತದೆ. ಸಣ್ಣ ಸಂಸ್ಥೆಗಳಲ್ಲಿ ಮಾತ್ರ ವಿವಿಧ ಉದ್ಯೋಗಗಳ ವೈಯಕ್ತಿಕ ಜ್ಞಾನ ಸಾಧ್ಯ. ವಿವೇಚನೆ ಮತ್ತು ತೀರ್ಪಿನ ಸರಿಯಾದ ಬಳಕೆಯು ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರ ಸಮಗ್ರತೆ ಮತ್ತು ನಿಷ್ಪಕ್ಷಪಾತವನ್ನು ಅವಲಂಬಿಸಿರುತ್ತದೆ. ಪ್ರಾಯೋಗಿಕವಾಗಿ ಬಡ್ತಿ ಪ್ರಾಧಿಕಾರದ ನಿಜವಾದ ತೀರ್ಪು ಸೇವಾ ದಾಖಲೆ, ಹಿಂದಿನ ಕಾರ್ಯಕ್ಷಮತೆ ಮತ್ತು ಸಂಬಂಧಪಟ್ಟ ಉದ್ಯೋಗಿಯ ದಕ್ಷತೆಯ ರೇಟಿಂಗ್ನಿಂದ ಪ್ರಭಾವಿತವಾಗಿರುತ್ತದೆ. ಆದಾಗ್ಯೂ ಉದ್ಯೋಗಿಯ ಅಂತಿಮ ಆಯ್ಕೆಯಲ್ಲಿ ಸಂಸ್ಥೆಯ ಮುಖ್ಯಸ್ಥರ ವೈಯಕ್ತಿಕ ತೀರ್ಪು ಅದರ ಪಾತ್ರವನ್ನು ವಹಿಸುತ್ತದೆ. ಇಂದಿನ ಪಠ್ಯದಲ್ಲಿ ಬಡ್ತಿಗಾಗಿ ಅರ್ಹತೆಯನ್ನು ಪರೀಕ್ಷಿಸುವ ವಿವಿಧ ವಿಧಾನಗಳನ್ನು ನಾವು ಚರ್ಚಿಸಿದ್ದೇವೆ. ವಾಸ್ತವದಲ್ಲಿ ಈ ಎಲ್ಲಾ ವಿಧಾನಗಳನ್ನು ಬಡ್ತಿ ಮೂಲಕ ಪೋಸ್ಟ್ಗಳನ್ನು ಭರ್ತಿ ಮಾಡಲು ಸೂಕ್ತವಾಗಿ ಸಂಯೋಜಿಸಲಾಗಿದೆ. ವಿವಿಧ ದೇಶಗಳಲ್ಲಿ ಸಂಯೋಜನೆಗಳು ವಿಭಿನ್ನವಾಗಿವೆ. ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ಪ್ರಮೋಷನ್ ಪಾಲಿಸಿ. ನಾಗರಿಕ ಸೇವೆ, ಉತ್ತಮ ಬಡ್ತಿ ನೀತಿಯ ಅಗತ್ಯಗಳು. ನಾಗರಿಕ ಸೇವೆಯು ವೃತ್ತಿ ಜೀವನದ ಸೇವೆಯಾಗಿದೆ. ಇದು ಸಮರ್ಥ ವ್ಯಕ್ತಿಗಳಿಗೆ ಜೀವಿತಾವಧಿಯ ಕೆಲಸವನ್ನು ನೀಡುತ್ತದೆ. ಇದು ಅವರಿಗೆ ಬೆಳವಣಿಗೆ ಮತ್ತು ಪ್ರಗತಿಗೆ ಅವಕಾಶಗಳನ್ನು ಒದಗಿಸುತ್ತದೆ. ಉತ್ತಮ ಪ್ರಚಾರ ವ್ಯವಸ್ಥೆಯಿಂದ ಮಾತ್ರ ಇದನ್ನು ಸಾಧ್ಯವಾಗಿಸಬಹುದು. ಅದೇ ಸಮಯದಲ್ಲಿ ನ್ಯಾಯಯುತ ಬಡ್ತಿ ನೀತಿ ಮಾತ್ರ ಉನ್ನತ ಹುದ್ದೆಗಳಿಗೆ ಸಮರ್ಥ ವ್ಯಕ್ತಿಗಳನ್ನು ಒದಗಿಸುತ್ತದೆ. ನಾಗರಿಕ ಸೇವೆಯ ಯಶಸ್ಸಿಗೆ ಉತ್ತಮ ಬಡ್ತಿ ನೀತಿಯ ಸಂಪೂರ್ಣವಾಗಿ ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಉತ್ತಮ ಬಡ್ತಿ ನೀತಿಯ ಅಗತ್ಯತೆಗಳು ಈ ಕೆಳಗಿನಂತಿವೆ. ಬಡ್ತಿ ನೀತಿಯನ್ನು ಮುಂಚಿತವಾಗಿ ಚೆನ್ನಾಗಿ ಯೋಜಿಸಬೇಕು. ನಾಗರಿಕ ಸೇವೆಗಳ ಸ್ಪಷ್ಟ ಮತ್ತು ಉತ್ತಮ ವರ್ಗೀಕರಣ ಇರಬೇಕು. ಪ್ರತಿ ಸೇವೆ ಅಥವಾ ವರ್ಗದಲ್ಲಿನ ಪೋಸ್ಟ್ಗಳು ಅಥವಾ ಶ್ರೇಣಿಗಳನ್ನು ಕ್ರಮಾನುಗತ ರೀತಿಯಲ್ಲಿ ಜೋಡಿಸಬೇಕು. ಬಡ್ತಿಯ ಸಾಲು ಮತ್ತು ಪ್ರಚಾರದ ನಿಯಮಗಳನ್ನು ಮುಂಚಿತವಾಗಿ ಸ್ಪಷ್ಟವಾಗಿ ನಿಗದಿಪಡಿಸಬೇಕು. ಒಬ್ಬ ವ್ಯಕ್ತಿಯ ಬದಲಿಗೆ ಒಂದು ಮಂಡಳಿ ಅಥವಾ ಸಮಿತಿಯು ಪ್ರಚಾರಗಳನ್ನು ಮಾಡುವ ಜವಾಬ್ದಾರಿಯನ್ನು ಹೊಂದಿರಬೇಕು. ವ್ಯವಸ್ಥಿತವಾಗಿ ಸ್ವೀಕರಿಸಿದ ಅಭ್ಯರ್ಥಿಯ ಹಿಂದಿನ ಕಾರ್ಯಕ್ಷಮತೆ, ಸೇವಾ ದಾಖಲೆ ಮತ್ತು ಹೆಚ್ಚಿನ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಸಾಮರ್ಥ್ಯವು ನಿರ್ಣಾಯಕ ಅಂಶಗಳಾಗಿರಬೇಕು. ಬಡ್ತಿಗಾಗಿ ಅರ್ಹತೆಯನ್ನು ಪರೀಕ್ಷಿಸಲು ದಕ್ಷತೆಯ ರೇಟಿಂಗ್,
ಪರೀಕ್ಷೆ, ಸಂದರ್ಶನಗಳು ಮುಂತಾದ ವಿವಿಧ ಸೂಕ್ತ ಸಾಧನಗಳನ್ನು ಅಳವಡಿಸಿಕೊಳ್ಳಬೇಕು. 10.8 ಪ್ರಮೋಷನ್ ಸಿಸ್ಟಮ್ ಇನ್ ಇಂಡಿಯಾ. ಭಾರತದಲ್ಲಿ ಬಡ್ತಿ ವ್ಯವಸ್ಥೆ. 1669ರಲ್ಲಿ ಭಾರತದಲ್ಲಿ ಬ್ರಿಟಿಷ್ ರಾಜ್ ಅವಧಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಬಡ್ತಿಗಾಗಿ ಹಿರಿತನದ ತತ್ವವನ್ನು ಸ್ವೀಕರಿಸಿದಾಗ ಬಡ್ತಿಯ ಪ್ರಶ್ನೆಯನ್ನು ಮೊದಲು ಚರ್ಚಿಸಲಾಯಿತು. 1793ರ ಚಾರ್ಟರ್ ಆಕ್ಟ್ ನಾಗರಿಕ ಸೇವೆಯಲ್ಲಿ ಬಡ್ತಿಗಾಗಿ ಹಿರಿಯತೆ ತತ್ವವನ್ನು ಸ್ಪಷ್ಟವಾಗಿ ಒಪ್ಪಿಕೊಂಡಿದೆ. ಈ ತತ್ವವು ಜಾರಿಯಾಗುವವರೆಗೂ ಜಾರಿಯಲ್ಲಿತ್ತು. 1793ರ ಚಾರ್ಟರ್ ಆಕ್ಟ್ ನಾಗರಿಕ ಸೇವೆಯಲ್ಲಿ ಬಡ್ತಿಗಾಗಿ ಹಿರಿಯತನ ತತ್ವವನ್ನು ಸ್ಪಷ್ಟವಾಗಿ ಒಪ್ಪಿಕೊಂಡಿದೆ. ಈ ತತ್ವವು ಜಾರಿಯಾಗುವವರೆಗೂ ಜಾರಿಯಲ್ಲಿತ್ತು. ಭಾರತೀಯ ನಾಗರಿಕ ಸೇವಾ ಕಾಯ್ದೆ 1861 ಹಿರಿತನದ ತತ್ವವನ್ನು ಮುಂದುವರಿಸಲಾಗಿದ್ದರೂ ಬಡ್ತಿ ನೀಡುವಲ್ಲಿ ಅರ್ಹತೆ, ಸಮಗ್ರತೆ, ಸಾಮರ್ಥ್ಯ ಮತ್ತು ಬಹು ಸಾಮರ್ಥ್ಯಕ್ಕಾಗಿ ಭತ್ಯೆ ನೀಡಲಾಯಿತು. ಹಿರಿತನ ಮತ್ತು ಅರ್ಹತೆಯ ಸೂತ್ರವನ್ನು 1947ರವರೆಗೆ ಅನುಸರಿಸಲಾಯಿತು. ಸ್ವತಂತ್ರ ಭಾರತದಲ್ಲಿ ಪ್ರಚಾರದ ವಿಷಯವು 1947ರಲ್ಲಿಯೇ ಗಮನ ಸೆಳೆಯಿತು. ನಾಗರಿಕ ಸೇವೆಯಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡಲು ನೇರ ನೇಮಕಾತಿ ಮತ್ತು ಬಡ್ತಿ ವ್ಯವಸ್ಥೆಯನ್ನು ಸಂಯೋಜಿಸಬೇಕು ಎಂದು ಮೊದಲ ವೇತನ ಆಯೋಗವು ಶಿಫಾರಸು ಮಾಡಿದೆ. ಅದರ ಪ್ರಕಾರ ಕಚೇರಿ ಕೆಲಸದ ಬಗ್ಗೆ ಹೆಚ್ಚು ಪರಿಚಿತತೆಯ ಅಗತ್ಯವಿರುವ ಹುದ್ದೆಗಳಿಗೆ ಹಿರಿತನದ ತತ್ವವನ್ನು ಅಳವಡಿಸಿಕೊಳ್ಳಬೇಕು. ಉನ್ನತ ಹುದ್ದೆಗಳನ್ನು ಅರ್ಹತೆಯ ಆಧಾರದ ಮೇಲೆ ಮತ್ತು ಮಧ್ಯದ ಹಂತದ ಸ್ಥಾನಗಳನ್ನು ಹಿರಿತನ ಮೆರಿಟ್ ಆಧಾರದ ಮೇಲೆ ಭರ್ತಿ ಮಾಡಬೇಕು. ಎರಡನೇ ವೇತನ ಆಯೋಗವು 1959ರ ಆಡಳಿತದಲ್ಲಿ ಉನ್ನತ ಮಟ್ಟದ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹತೆಯ ತತ್ವವನ್ನು ಶಿಫಾರಸು ಮಾಡಿದೆ. ಮೊದಲ ಆಡಳಿತ ಸುಧಾರಣಾ ಆಯೋಗವು ಬಡ್ತಿಗಳಿಗೆ ಹಿರಿತನ ಮೆರಿಟ್ ತತ್ವವನ್ನು ಶಿಫಾರಸು ಮಾಡಿದೆ. ಭಾರತದಲ್ಲಿ ಬಡ್ತಿಯ ಆಡಳಿತ ತತ್ವವು ಹಿರಿಯತೆ ಮೆರಿಟ್ ಆಗಿದೆ. ಹಿರಿಯತೆ ಮತ್ತು ಮೆರಿಟ್ ಎಂಬ ಎರಡು ಅಂಶಗಳ ತುಲನಾತ್ಮಕ ತೂಕದ ವಯಸ್ಸು ಸೇವೆಯಿಂದ ಸೇವೆಗೆ ಬದಲಾಗುತ್ತದೆ. ಭಾರತದಲ್ಲಿ ಬಡ್ತಿಯನ್ನು
ಕೇಂದ್ರ ಅಥವಾ ರಾಜ್ಯ ಸರ್ಕಾರವು ಇಲಾಖೆಯ ಮುಖ್ಯಸ್ಥರ ಶಿಫಾರಸಿನ ಮೇರೆಗೆ ಮಾಡಲಾಗಿದೆ. ಕೆಲವೊಮ್ಮೆ ಒಕ್ಕೂಟ ಅಥವಾ ರಾಜ್ಯದ ಅನುಮೋದನೆಯೊಂದಿಗೆ ಸಾರ್ವಜನಿಕ ಸೇವಾ ಆಯೋಗಗಳು ಕೆಲಸ ಮಾಡುತ್ತವೆ. ಎರಡನೇ ಆಡಳಿತ ಸುಧಾರಣಾ ಆಯೋಗವು ಇಲಾಖಾ ಬಡ್ತಿ ಸಮಿತಿ ಮೂಲಕ ಅಧಿಕಾರಿಗಳನ್ನು ಆಯ್ಕೆ ಮಾಡಿ ದರ್ಜೆಯ ಹಂತದವರೆಗೆ ಬಡ್ತಿ ನೀಡುವಂತೆ ಶಿಫಾರಸು ಮಾಡಿದ್ದು, ಸಂಬಂಧಪಟ್ಟ ಇಲಾಖೆಗಳಿಗೆ ನಿಯೋಜಿಸಬಹುದು. ಈ ನಿಟ್ಟಿನಲ್ಲಿ ಒಕ್ಕೂಟದ ನಿಯತಕಾಲಿಕವಾಗಿ ಪರಿಶೀಲಿಸುವ ಮೂಲಕ ಮೇಲ್ವಿಚಾರಣೆ ಮಾಡಬೇಕು. ಕೇಂದ್ರ ಸರ್ಕಾರವು ಈ ಶಿಫಾರಸನ್ನು ಅಂಗೀಕರಿಸಿದೆ. ಬಡ್ತಿಯ ಉದ್ದೇಶಕ್ಕಾಗಿ ಅನೇಕ ಇಲಾಖೆಗಳಲ್ಲಿ ನಾವು ಇಲಾಖಾ ಪ್ರಚಾರ ಸಮಿತಿಗಳನ್ನು ಹೊಂದಿದ್ದೇವೆ. ಬಡ್ತಿಗಳನ್ನು ಹಿರಿತನಕ್ಕೆ ಅನುಗುಣವಾಗಿ ಮತ್ತು ವಾರ್ಷಿಕ ಕಾರ್ಯಕ್ಷಮತೆ ಮೌಲ್ಯಮಾಪನ ವರದಿಗಳ ಆಧಾರದ ಮೇಲೆ ಮಾಡಲಾಗುತ್ತದೆ. ಸಹಾಯಕರು, ಹಿರಿಯ ಸಹಾಯಕರು, ವಿಭಾಗಾಧಿಕಾರಿಗಳು, ಅಧೀಕ್ಷಕರು ಮುಂತಾದ ಕೆಳ ಮತ್ತು ಮಧ್ಯಮ ಹಂತದ ಹುದ್ದೆಗಳಲ್ಲಿ ಬಡ್ತಿಗಾಗಿ ಜ್ಯೇಷ್ಠತೆ ಮತ್ತು ದಕ್ಷತೆಯ ತತ್ವವನ್ನು ಏಕರೂಪವಾಗಿ ಅಳವಡಿಸಿಕೊಳ್ಳಲಾಗುತ್ತದೆ. ಈ ಅಭ್ಯಾಸದ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಸರ್ಕಾರಿ ನೌಕರರು ಸ್ಪರ್ಧಾತ್ಮಕವಾಗಿ ಕಾಣಿಸಿಕೊಳ್ಳಲು ಅವಕಾಶ ನೀಡಲಾಗುತ್ತದೆ. ಬಡ್ತಿಗಾಗಿ ನಡೆದ ಪರೀಕ್ಷೆಗಳು ಉನ್ನತ ಮಟ್ಟದ ಬಡ್ತಿಯಲ್ಲಿ ಇಲಾಖಾ ಬಡ್ತಿ ಸಮಿತಿಯು ಹಿರಿಯತೆಗೆ ಅನುಗುಣವಾಗಿ ಎಲ್ಲ ರೀತಿಯಲ್ಲೂ ಅರ್ಹತೆ ಮತ್ತು ಸೂಕ್ತತೆ ಆಧಾರದ ಮೇಲೆ ಸಿದ್ಧಪಡಿಸಿದ ಪಟ್ಟಿಯಿಂದ ಬಡ್ತಿ ನೀಡುತ್ತದೆ. ಮಾಡಿಫೈಡ್ ಅಶ್ಯೂರ್ಡ್ ಕೆರಿಯರ್ ಪ್ರೋಗ್ರೆಷನ್ ಸ್ಕೀಮ್, ಮಾರ್ಪಡಿಸಿದ ಖಚಿತವಾದ ವೃತ್ತಿ ಪ್ರಗತಿ ಯೋಜನೆ. 6ನೇ ಕೇಂದ್ರೀಯ ವೇತನ ಆಯೋಗವು ಅಂದರೆ ಸಿಪಿಸಿ ಕೇಂದ್ರ ಸರ್ಕಾರಿ ನಾಗರಿಕ ಉದ್ಯೋಗಿಗಳಿಗೆ ಮಾರ್ಪಡಿಸಿದ ಅಶ್ವಾಸಿತ ವೃತ್ತಿ ಪ್ರಗತಿ ಯೋಜನೆ ಅಂದರೆ MACPS ಅನ್ನು ಶಿಫಾರಸು ಮಾಡಿದೆ. MACPS ಇಂದಿನ ಅಶ್ಯೂರ್ಡ್ ಕೆರಿಯರ್ ಪ್ರೋಗ್ರೆಷನ್ ಸ್ಕೀಮ್ನ ಸೂಪರ್ಸೆಷನ್ನಲ್ಲಿದೆ. ಸರಕಾರವು ಶಿಫಾರಸನ್ನು ಪರಿಗಣಿಸಿ ಈ ಕೆಳಗಿನಂತೆ ಅಂಗೀಕರಿಸುವ ಮಾರ್ಪಾಡುಗಳೆಂದರೆ: ಸರ್ಕಾರವು ಯೋಜನೆಯನ್ನು ಅಂಗೀಕರಿಸಿದೆ. ಇದು ಸಂಘಟಿತ ಗ್ರೂಪ್ ಎ ಸೇವೆಯ ಅಧಿಕಾರಿಗಳನ್ನು ಹೊರತುಪಡಿಸಿ ನಿಯಮಿತವಾಗಿ ನೇಮಕಗೊಂಡ ಎಲ್ಲ ಗುಂಪು ಎ, ಬಿ ಮತ್ತು ಸಿ ಕೇಂದ್ರ ಸರ್ಕಾರಿ ಸಿವಿಲ್ ಉದ್ಯೋಗಿಗಳಿಗೆ ಅನ್ವಯಿಸುತ್ತದೆ. 6ನೇ ಸಿಪಿಸಿ ಇಂದ ಶಿಫಾರಸು ಮಾಡಲಾದ ನಿಗದಿತ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ
ಗ್ರೂಪ್ ಡಿ ಉದ್ಯೋಗಿಗಳ ಸ್ಥಿತಿಯು ನಿಲ್ಲುತ್ತದೆ. ಇದರ ಪರಿಣಾಮವಾಗಿ ಅವರನ್ನು ಗುಂಪು ಸಿ ಉದ್ಯೋಗಿಗಳೆಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯ ಬಡ್ತಿಯ ಸಮಯದಲ್ಲಿ ಯೋಜನೆಯಡಿಯಲ್ಲಿ ಆರ್ಥಿಕ ಉನ್ನತೀಕರಣದ ಸಮಯದಲ್ಲಿ ವೇತನ ನಿಗದಿಯ ಪ್ರಯೋಜನವನ್ನು ಅನುಮತಿಸಲಾಗುತ್ತದೆ. ಆಯೋಗವು ವೇತನದ ಶೇಕಡ 2.5 ಹೆಚ್ಚಳವನ್ನು ಶಿಫಾರಸು ಮಾಡಿದೆ ಮತ್ತು ಗ್ರೇಡ್ ಆರ್ಥಿಕ ಉನ್ನತೀಕರಣಕ್ಕಾಗಿ ಲಭ್ಯವಿರುತ್ತದೆ. ಗ್ರೇಡ್ ಪೇ ಆರ್ಥಿಕ ಉನ್ನತೀಕರಣಕ್ಕಾಗಿ ಲಭ್ಯವಿರುತ್ತದೆ. ಸರ್ಕಾರವು ಹೆಚ್ಚಿನ ಮಾರ್ಪಾಡುಗಳೊಂದಿಗೆ ಇದನ್ನು ಒಪ್ಪಿಕೊಂಡಿದೆ. ಹಣಕಾಸು ಉನ್ನತೀಕರಣದ ಸಮಯದಲ್ಲಿ ದರ್ಜೆಯ ವೇತನವನ್ನು ಬದಲಾಯಿಸುವ ಶಿಫಾರಸುಗಳನ್ನು ಸರ್ಕಾರವು ಅಂಗೀಕರಿಸಿದೆ. ಎಸಿಪಿ ಯೋಜನೆಯಡಿಯಲ್ಲಿ ಆರ್ಥಿಕ ಉನ್ನತೀಕರಣದ ಸಮಯದಲ್ಲಿ ನೀಡಲಾಗುವ ಗ್ರೇಡ್ ಪೇ ಪರಿಷ್ಕೃತ ಪೇ ಬ್ಯಾಂಕ್ಗಳ ಕ್ರಮಾನುಗತದಲ್ಲಿ ತಕ್ಷಣದ ಮುಂದಿನ ಉನ್ನತ ದರ್ಜೆಯ ವೇತನವಾಗಿರುತ್ತದೆ ಮತ್ತು ಗ್ರೇಡ್ ಪೇ ಅನ್ನು ಶಿಫಾರಸು ಮಾಡಲಾಗುತ್ತದೆ. ಹೀಗಾಗಿ ಹಣಕಾಸಿನ ಉನ್ನತೀಕರಣದ ಸಮಯ ನಿಯಮಿತ ಬಡ್ತಿಯು 2 ಅನುಕ್ರಮ ಗ್ರೇಡ್ಗಳ ನಡುವೆ ಇಲ್ಲದಿರುವ ನಿರ್ದಿಷ್ಟ ಸಂದರ್ಭಗಳಲ್ಲಿ ಗ್ರೇಡ್ ಪೇ ನಿಯಮಿತ ಬಡ್ತಿಯ ಸಮಯದಲ್ಲಿ ಲಭ್ಯವಿರುವುದಕ್ಕಿಂತ ಭಿನ್ನವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಕೇಡರ್ ಸಂಸ್ಥೆಯ ಶ್ರೇಣಿಯಲ್ಲಿನ ಮುಂದಿನ ಬಡ್ತಿ ಹುದ್ದೆಗೆ ಲಗತ್ತಿಸಲಾದ ಉನ್ನತ ದರ್ಜೆಯ ವೇತನವನ್ನು ನಿಯಮಿತ ಬಡ್ತಿಯ ಸಮಯದಲ್ಲಿ ಮಾತ್ರ ನೀಡಲಾಗುತ್ತದೆ. 4ನೇಯದಾಗಿ, ಒಬ್ಬ ವ್ಯಕ್ತಿಯು ಅದೇ ದರ್ಜೆಯಲ್ಲಿ ನಿರಂತರವಾಗಿ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಾಗ ಆರ್ಥಿಕ ಉನ್ನತೀಕರಣವು ಲಭ್ಯವಿರುತ್ತದೆ ಎಂದು ಆಯೋಗವು ಶಿಫಾರಸು ಮಾಡಿದೆ. ಈ ಯೋಜನೆಯಡಿಯಲ್ಲಿ ಸಂಪೂರ್ಣ ವೃತ್ತಿ ಜೀವನದಲ್ಲಿ 2ಕ್ಕಿಂತ ಹೆಚ್ಚು ಆರ್ಥಿಕ ಉನ್ನತೀಕರಣಗಳನ್ನು ನೀಡಲಾಗುವುದಿಲ್ಲ ಹಾಗೂ ಇದನ್ನು ಅಸ್ತಿತ್ವದಲ್ಲಿರುವ ಯೋಜನೆಯಲ್ಲಿ ಒದಗಿಸಲಾಗಿದೆ. ಇದು ಕೇಂದ್ರ ಸರ್ಕಾರದ ಎಲ್ಲ ಉದ್ಯೋಗಿಗಳಿಗೆ ಏಕರೂಪವಾಗಿ ಸೂಕ್ತ ಪ್ರಗತಿಯನ್ನು ಖಚಿತಪಡಿಸುತ್ತದೆ. ಒಬ್ಬ ವ್ಯಕ್ತಿಯು ಅದೇ ದರ್ಜೆಯಲ್ಲಿ
ನಿರಂತರವಾಗಿ 10 ವರ್ಷಗಳನ್ನು ಪೂರ್ಣಗೊಳಿಸಿದಾಗ ಆರ್ಥಿಕ ಉನ್ನತೀಕರಣಗಳು ಲಭ್ಯವಾಗುವ ಮಟ್ಟಿಗೆ ಮಾರ್ಪಡಿಸಲು ಸರ್ಕಾರ ನಿರ್ಧರಿಸಿದೆ. ಈ ನಿಟ್ಟಿನಲ್ಲಿ 10, 20 ಮತ್ತು 30 ವರ್ಷಗಳ ಸೇವೆಗಳ ನಂತರ 3 ಉನ್ನತೀಕರಣಗಳನ್ನು ಅನುಮತಿಸಲಾಗುತ್ತದೆ. ಬಡ್ತಿಯ ವ್ಯವಸ್ಥೆಯು ಭಾರತದಲ್ಲಿ ಸೇವೆಯಿಂದ ಸೇವೆಗೆ ಮತ್ತು ವರ್ಗದಿಂದ ವರ್ಗಕ್ಕೆ ಬದಲಾಗುತ್ತದೆ. ಭಾರತೀಯ ಪ್ರಚಾರ ವ್ಯವಸ್ಥೆಯ ವಿಮರ್ಶಾತ್ಮಕ ಮೌಲ್ಯಮಾಪನದ ನಂತರ ಅದರಲ್ಲಿ ಕೆಲವು ನ್ಯೂನತೆಗಳಿವೆ ಎಂದು ನಾವು ಕಂಡುಕೊಂಡಿದ್ದೇವೆ. ಅವುಗಳೆಂದರೆ, ಇಲಾಖೆಗಳ ಮುಖ್ಯಸ್ಥರು ಉದ್ದೇಶಪೂರ್ವಕವಾಗಿ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಿಂದ ಕೆಲವು ವ್ಯಕ್ತಿಗಳನ್ನು ಹೊರಗಿಡುತ್ತಾರೆ. ಉದ್ಯೋಗಿಗಳ ವೈಯಕ್ತಿಕ ದಾಖಲೆಗಳನ್ನು ತೃಪ್ತಿಕರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ನಿರ್ವಹಿಸುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಬಡ್ತಿಯ ಮೂಲಕ ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳ ಬಗ್ಗೆ ಉದ್ಯೋಗಿಗಳಿಗೆ ತಿಳಿಸಲಾಗುವುದಿಲ್ಲ. ಹಿರಿತನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಮತ್ತು ವ್ಯವಸ್ಥಿತ ಬಡ್ತಿಯ ಯಂತ್ರಗಳ ಅನುಪಸ್ಥಿತಿಯು ಪ್ರಚಾರಗಳನ್ನು ಅನಿಯಂತ್ರಿತ ಮತ್ತು ಅವ್ಯವಸ್ಥಿತವಾಗಿರಿಸುತ್ತದೆ. ಈ ನ್ಯೂನತೆಯನ್ನು ನೀಗಿಸಲು ಸೂಕ್ತ ಮತ್ತು ವ್ಯವಸ್ಥಿತವಾದ ಬಡ್ತಿ ನೀತಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ. ಸೇವಾ ದಾಖಲೆಗಳನ್ನು ವಸ್ತುನಿಷ್ಠವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಇಡಬೇಕು. ಮೌಲ್ಯಮಾಪನಕ್ಕಾಗಿ ಪರಿಣಾಮಕಾರಿ ಯಂತ್ರೋಪಕರಣಗಳು ಮತ್ತು ಮೇಲ್ಮನವಿಗಳನ್ನು ಸ್ಥಾಪಿಸಬೇಕು. ಎಲ್ಲ ಹಂತಗಳಲ್ಲಿ ಎಲ್ಲ ಸರ್ಕಾರಿ ಸೇವೆಗಳಲ್ಲಿ ಪ್ರಚಾರ ಮಂಡಳಿಗಳು ಅಥವಾ ಸಮಿತಿಗಳನ್ನು ಸ್ಥಾಪಿಸಬೇಕು. 10.9 ಸಮ್ಮರಿ ಸಾರಾಂಶ. ಬಡ್ತಿ ಎಂದರೆ ಸೇವೆಯೊಳಗಿಂದ ಪರೋಕ್ಷವಾಗಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ. ಇದು ವೃತ್ತಿ ಸೇವೆಯ ಅವಿಭಾಜ್ಯ ಅಂಗವಾಗಿದೆ. ಇದು ಸಮರ್ಥ ವ್ಯಕ್ತಿಗಳು ಸೇವೆಯಲ್ಲಿ
ಉನ್ನತ ಸ್ಥಾನಗಳಿಗೆ ಏರಲು ಸಹಾಯ ಮಾಡುತ್ತದೆ. ಉತ್ತಮ ಪ್ರತಿಭೆಗಳನ್ನು ಬಳಸಿಕೊಳ್ಳಲು ಸರ್ಕಾರಕ್ಕೆ ಸಹಾಯ ಮಾಡುತ್ತದೆ ಮತ್ತು ಈಗಾಗಲೇ ಸೇವೆಯಲ್ಲಿರುವ ವ್ಯಕ್ತಿಗಳ ಅನುಭವ ಪ್ರಪಂಚದ ಹೆಚ್ಚಿನ ದೇಶಗಳಲ್ಲಿ ಬಡ್ತಿಯ ಅರ್ಹತೆಯ ತತ್ವವನ್ನು ಅಂಗೀಕರಿಸಲಾಗಿದೆ. ಆದರೆ ಇದೇ ಸಮಯದಲ್ಲಿ ಸಹ ಪರಿಗಣಿಸಲಾಗಿದೆ. ಈ ಘಟಕದಲ್ಲಿ ನಾವು ಬಡ್ತಿಯ ಅರ್ಥವನ್ನು ಚರ್ಚಿಸಿದ್ದೇವೆ. ಪ್ರಾಮುಖ್ಯತೆ, ಅಗತ್ಯ ಮತ್ತು ಬಡ್ತಿ ವಿಧಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ನಾವು ಈಗಾಗಲೇ ಹಿರಿಯತನ ಅಥವಾ ಹಿರಿಯತೆ ಮತ್ತು ಮೆರಿಟ್ ಎಂಬ ಎರಡು ತತ್ವಗಳ ಸಂಬಂಧಿತ ಅರ್ಹತೆ ಮತ್ತು ದೋಷಗಳನ್ನು ಸಹ ಪರಿಶೀಲಿಸಿದ್ದೇವೆ. ಜೊತೆಗೆ ದಕ್ಷತೆಯ ರೇಟಿಂಗ್ ಸೇರಿದಂತೆ ಬಡ್ತಿಗಾಗಿ ಅರ್ಹತೆಯನ್ನು ಪರೀಕ್ಷಿಸುವ ವಿವಿಧ ವಿಧಾನಗಳ ಬಗ್ಗೆಯೂ ನಾವು ಚರ್ಚಿಸಿದ್ದೇವೆ. ಭಾರತದಲ್ಲಿನ ಬಡ್ತಿ ವ್ಯವಸ್ಥೆಯ ಬಗ್ಗೆ ವಿವರವಾದ ಚರ್ಚೆಯನ್ನು ಸಹ ನಾವು ಈ ಮೂಲಕ ಮಾಡಿದ್ದೇವೆ. ಇಲ್ಲಿಗೆ BPSC 105 ಸಿಬ್ಬಂದಿ ಆಡಳಿತ ಘಟಕ 10 ಬಡ್ತಿ ವ್ಯವಸ್ಥೆಯ ಬಗ್ಗೆ ಇದ್ದ ಚರ್ಚೆ ಪೂರ್ಣಗೊಂಡಿದೆ. ಎಲ್ಲರಿಗೂ ನಮಸ್ತೆ.